ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅನ್ಕೋತೀನಿ. ನಾನಂತೂ ಸೂಪರ್ ಅದೀನಿ. ಸೊ ಇವತ್ತಿನ ಲಾಗ್ನ ಇನ್ನೂ ತಡ ಮಾಡ್ದೆ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಇವತ್ತಿನ ಲಾಗ್ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಏನಂತಂದ್ರೆ ಎಲ್ರಿಗೂ ಒಂದು ಹೆಣ್ಣಿನ ಜೀವನದೊಳಗೆ ಮದುವೆ ಅನ್ನೋದು ಒಂದು ದೊಡ್ಡದು, ಒಂದು ಮರೆಯೋಕ್ಕಾಗದೇ ಇರುವಂಥ ದಿನ. ಸೊ ಆ ದಿನಾನ ನಾವು ಮೆಮೊರೇಬಲ್ ಆಗಿ ಮಾಡ್ಕೋಬೇಕು ಅಂದ್ರೆ ಒಂದು ಆಲ್ಬಮ್ ಬೇಕಲ್ಲ, ಮದುವೆ ಆಲ್ಬಮ್ಬು. ಸೊ ನಮ್ಮ ಮದುವೆ ಆಲ್ಬಮ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿನಿ. ತೋರಿಸ್ತೀನಿ ಬರ್ರಿ. ಸೊ ಓಪನ್ ಮಾಡೋಣ ಬರ್ರಿ. ಅನ್ವಿಕ ಕೈ ಬಿಡ್ತಿರ್ಲಿಲ್ಲ, ಆಕೆನ ಹೊತ್ಕೊಂಡ ಮಾಡ್ಬೇಕು ಅಂದ್ಕೊಂಡು ಆಮೇಲೆ ಸ್ವಲ್ಪ ಕೈ ಬಿಟ್ಲ. ಸೊ ಇದು ಫ್ರಂಟು ಈ ಥರ ಐತಿ. ಇದನ್ನು ನಾವು ಈ ಥರ ಬೇಕು ಅಂತಲೇ ಹೇಳಿ ಮಾಡಿಸಿದ್ದು. ಹೆಂಗಂತಂದ್ರೆ ಈಗ ನಮ್ಮ ಮಾವರು ಡೆತ್ ಆಗ್ಯಾರಲ್ಲ, ಅವ್ರದ್ದು ಫೋಟೋ ಬೇಕು ನಮ್ಗೆ ಅಂತಂದು ಹೇಳಿ ಮಾಡಿಸಿದ್ವಿ. ಹಂಗಾಗಿ ಅವ್ರು ಎಡಿಟ್ ಮಾಡಿದ್ರು. ಇನ್ನು ಓಪನ್ ಮಾಡೋಣ ಬರ್ರಿ. ಭಾಳ ಅಂದ್ರೆ ಭಾಳ ಭಾರ ಐತಿ. ಇದು ಒಂದು ಆಲ್ಬಮ್ಬಿಗಷ್ಟ ಒಂದು 50,000 ಮೇಲೆ ನಾವು ಮುಟ್ಟೈತಿ. 53 ಏನೋ 54 ಐತಿ ಅಷ್ಟು ಆಲ್ಬಮ್ ಮಾಡೋಕ್ಕಷ್ಟೇ. ಫೋಟೋಶೂಟು, ಫ್ರೀ ವೆಡ್ಡಿಂಗ್ ಫೋಟೋಶೂಟು ಮತ್ತು ಇದು ಮ್ಯಾರೇಜಿದ್ದು ಎಲ್ಲ ಸೇರಿ ನಂಗೆ ಎಷ್ಟಾಗೈತೆ ಗೊತ್ತಿಲ್ಲ. ಆದ್ರೆ ಒಬ್ಬರ ಮಾಡಿದ್ದು ಇಲ್ಲೇ ನಮ್ಮೂರೊಳಗೆ ರಮೇಶ್ ಅಣ್ಣ ಅಂತಂದು ಬೆಸ್ಟ್ ಅದಂತದಾರ. ಹೆಂಗಂತಂದ್ರೆ ಅವರು ಎಡಿಟ್ರು ಸ್ವಲ್ಪ ಎಡಿಟ್ ಕಡಿಮೆ ಮಾಡ್ತಾರೆ, ಆದ್ರೆ ಕ್ಲಾರಿಟಿ ಫೋಟೋ ನೀವು 10 ವರ್ಷ ಬಿಟ್ಟು ನೋಡಿದ್ರು ಅದೇ ಕ್ಲಾರಿಟಿ ಇರುತ್ತೆ, ಅಷ್ಟು ನೀಟ್ ಐತಿ. ನಮ್ಮದು ಫ್ರೀ ವೆಡ್ಡಿಂಗ್ ಶೂಟಿಂದನೇ ಸ್ಟಾರ್ಟ್ ಮಾಡತ್ತೀನಿ ನಾನು. ನಮ್ಮದು 2022 ಮೇ 4ಕ್ಕೆ ಮದುವೆ ಆಗೈತಂದ್ರೆ ನಾವು 2022 ಏಪ್ರಿಲ್ 26ಕ್ಕೆ ನಾವು ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನಂದು BEd ಇತ್ತು, ನಮ್ಮ ತಂಗಿ ಕಾಲೇಜ್ ಇತ್ತು. ಸೊ ನಮ್ಗೆ ರಜೆನೇ ಇರಲಿಲ್ಲ. ನಾವು ಹೊನ್ನಾವರಕ್ಕೆ ಹೋಗಬೇಕು ಫ್ರೀ ವೆಡ್ಡಿಂಗ್ ಶೂಟಿಗೆ ಅನ್ನೋದು ನಮ್ಗೆ ಭಾಳ ಪ್ಲ್ಯಾನ್ ಇತ್ತು. ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವಳಿಗೂ ರಜೆ ಕೊಡಲಿಲ್ಲ, ನಂಗಂತೂ ಮದುವೆ 3-5 ದಿನ ಆಯ್ತಂದ್ರೂ ರಜೆ ಕೊಟ್ಟಿರಲಿಲ್ಲ. ಹಾಗಾಗಿ ಸುಮ್ಮನೆ ಬೇಡ ಅಂತಂದು ಇಲ್ಲೇ ನಮ್ಮ ಗಂಡನ ಮನೆ ಟೆರೆಸ್ ಮೇಲೆ ಮಾಡಿದ್ದು ನಾವು. ಬಟ್ ಎಷ್ಟು ಕ್ಯೂಟ್ ಮಾಡಿದ್ರು ಅಂದ್ರೆ ಅಷ್ಟು ಕ್ಯೂಟ್ ಮಾಡಿದ್ರು. ಏನು ಅಂತಂದರೆ ಟೆರೆಸ್ ಮೇಲೆ ಮಾಡೀವಿ ಅನ್ನೋ ಫೀಲೇ ಇರಲಿಲ್ಲ ನಮ್ಗೆ. ಸೊ ಒಂದು ಸಾರಿ ನೋಡ್ಕೊಂಡು ಬಂದುಬಿಡ್ರಿ ಮಾತಾಡೋಕ್ಕಿಂತ. ನೆಕ್ಸ್ಟು ನನ್ನ ಮ್ಯಾರೇಜ್ ಲಾಗೊಳಗೆ ಏನೇನು ಫಂಕ್ಷನ್ಸ್ ಇದ್ದಾವಲ್ಲ, ಎಲ್ಲ ಕಾರ್ಯಕ್ರಮದ್ದು ಒಂದೊಬ್ಬ ಯಾರು ಮಾಡಿದರು, ಯಾವ ಥರ ಇತ್ತು ಅಂತಂದು ನೆಕ್ಸ್ಟ್ ನಾನು ಮಾತಾಡ್ತೀನಿ.
ಇನ್ನೂ ಪ್ರೀ ವೆಡ್ಡಿಂಗ್ ಶೂಟ್ದು ಸ್ವಲ್ಪ ತೆಗೆದ್ನಿ, ಭಾಳ ಲೆಂಗ್ತಿ ಆಗುತ್ತೆ ವಿಡಿಯೋ ಅಂತಂದು. ಇದು ಫಸ್ಟ್ ಬಂದು ಹಂದ್ರ ಶಾಸ್ತ್ರ, ಇಲ್ಲಗ ಹುಡ್ಗನ ಮನೆಯೊಳಗೆ ಮಾಡೋದಿದು. ಹಂದ್ರ ಹಾಕಿ ತಪ್ಲ ತೊಗೊಂಡು ಬರ್ತಾರಲ್ಲ, ಹಂದ್ರ ತಪ್ಲ ತೊಗೊಂಡು ಬಂದು ಮಾಡೋದು. ಸೊ ಅದ್ರ ಮಾವ ಮಾಡಬೇಕು ಅಂತಾರೆ ತಾವ್ರಿಗೆ. ಹಾಗಾಗಿ ಇವರು ನಮ್ಮ ಆಂಟಿ ಮತ್ತು ನಮ್ಮ ಕಾಕ ಇದೇ ಊರಾಗ ಅದಾರ ಇವರು. ನನ್ನ ಗಂಡನ ಅಕ್ಕ ಇವರು ಫಸ್ಟ್ನೇದವರು. ಸೊ ಇವರು ಶಾಸ್ತ್ರ ಮಾಡೋದು ಬಂದಿತ್ತು, ಹಂಗಾಗಿ ಇವರ ಮಾಡತ್ತಿದ್ರು. ಇವರೆಲ್ಲ ನನ್ನ ಗಂಡನ ಫ್ರೆಂಡ್ಸು. ಇದು ಆ್ಯಕ್ಚುಲಿ ಇದು ನಮ್ಮ ದೇವ್ರ ಮನೆ ಇದು. ಇದು ನಮ್ಮ ಆಂಟಿ ಬಿಸುಕಲ್ಲನ್ನ ಪೂಜೆ ಮಾಡತ್ತಾರ. ಬಿಸುಕಲ್ಲು ಶಾವ್ಗೆ ಬೇಯಿಸಿದ್ದು ಅದೆಲ್ಲ ಮಾಡ್ತಾರಲ್ಲ, ಹಂಗಾಗಿ ಅದನ್ನು ಒಂದೇ ಫೋಟೋದೊಳಗೆ ಹಾಕ್ಯಾರ ಅವರು. ಅಷ್ಟು ಐಡಿಯಾ ಇರಲಿಲ್ಲ ಇವರಿಗೆ ಇಲ್ಲಿ ಮಾಡಬೇಕಾದ್ರೆ, ಹಂಗಾಗಿ ಅಷ್ಟೇ ಹಾಕ್ಯಾರ. ಇನ್ನು ನೆಕ್ಸ್ಟು ನಮ್ಮ ಪೂಜೆ, ನಮ್ಮದು ಮದುವೆ ಏನೈತಲ್ಲ, ಇವರಿಬ್ಬರು ಅಂದರೆ ನಮ್ಮದು ಅಕ್ಕ ತಂಗಿದು, ನಮ್ಮ ತಂಗಿದು ನಮ್ಮದು ಒಂದೇ ಮಂಟಪದೊಳಗೆ ಆಗೈತಿ, ಒಂದೇ ದಿನನೇ ಆಗೈತಿ. ಸೊ ನಮ್ಮ ಅಕ್ಕ ತಂಗಿನ ಅಣ್ಣ ತಮ್ಮ ಕೊಟ್ಟಾರಲ್ಲ, ಹಾಗಾಗಿ ಇಬ್ಬರು ಶಾಸ್ತ್ರ ಮಾಡೋದನ್ನ ನಮ್ಮ ಆಂಟಿ, ಇವರು ನಮ್ಮ ಆಂಟಿನ, ಇವರು ಇಲ್ಲೇ ಹೊಲ್ದಾಗಿರ್ತಾರೆ. ನಾ ಎಷ್ಟೋ ಸತಿ ಹೇಳೀನಿ ಹೊಲ್ದಾಗ ನಮ್ಮ ಆಂಟಿ ಇರ್ತಾರಂತ. ಆ ಆಂಟಿ ಇವರು ಮುತ್ತೈದೆ ಶಾಸ್ತ್ರ ಮಾಡ್ತಿರ್ತಾರೆ. ಫಸ್ಟು ಮದ್ವೆಗಿಂತ ಮೊದಲು ಉಡಿ ತುಂಬೋದು ಮಾಡ್ತಿರ್ತಾರೆ. 5 ಜನಕ್ಕೆ ಉಡಿ ತುಂಬ್ತಾರೆ. ಅದ್ರ ಶಾಸ್ತ್ರ ಇವು. ಸೊ ಅದನ್ನ ಹಂಗೆ ತೋರ್ಸಾತೀನಿ. ಇದು ಬಿಸು ಕಲ್ದು ಶಾಸ್ತ್ರ. ಇಲ್ಲಿ ಏನೋ ಇಲ್ಲಿ ಒಂದು ಪದ್ಧತಿ, ಅಲ್ಲಿ ನಮ್ಮದು ಇಲ್ಕಲ್ ಕಡೆ ಪದ್ಧತಿ ಹೆಂಗಂದ್ರೆ, ಎಲ್ಲರೂ ಮುಟ್ಟೋದು, ಎಲ್ಲರೂ ಸೇರಿ ಮಾಡೋದು. ಬಟ್ ಇಲ್ಲಿ ಹಾಗಿಲ್ಲ, ಯಾರಿಗೆ ಬಂದಿರುತ್ತಲ್ಲ ಅವರಷ್ಟೇ ಮುಟ್ಟೋದು ಇಲ್ಲಿ. ಅದ ಒಂದು ಬೇಜಾರು ಈ ಕಡೆ. ಇನ್ನು ಬಳೆ ಶಾಸ್ತ್ರ, ಇವಳು ನಮ್ಮ ಅಂದರೆ ನನ್ನ ಗಂಡನ ತಂಗಿಯವಳು ರಾಧಿಕಾ ಅಂತಂದು. ಇನ್ನು ಇವರು ನಮ್ಮ ಅತ್ತೆಯವರು, ನನ್ನ ಗಂಡನ ಅವ್ವ, ಸಣ್ಣವರಿವರು. ಸೊ ಜಾಸ್ತಿ ಹಾಕಿಲ್ಲ ಅವರು. ಆ್ಯಕ್ಚುಲಿ ನಮ್ಮದು ಮದ್ವೆ ಹೆಂಗಂತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಯಿತು. ನಾವು ಅಂದ್ಕೊಳಕ್ಕಿಂತ ಭಾಳ ಚಲೋ ಆಯಿತು. ಬಟ್ ಬರೀ ಜಗಳ ಹಾಗಾಗಿ ಅಷ್ಟು ಏನೂ ಜಾಸ್ತಿ ಆಗಿಲ್ಲ. ಇನ್ನೂ ಈ ದೇವ್ರದ್ದು ನಾವು ನಮ್ಮ ಮದ್ವೆ ಎಲ್ಲಿ ಮಾಡಿಸಿದ್ವಿ ಅಂತಂದ್ರೆ, ಮುಧೋಳದೊಳಗೆ ದಾನಮ್ಮ ದೇವಿ ಕಲ್ಯಾಣ ಮಂಟಪ ಅಂತೈತಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ನಮ್ಮದು ಮದುವೆ ಆಗಿರೋದು ದಾನಮ್ಮ ದೇವಿ ಈಗ ಮಂಟಪದೊಳಗೆ. ಇನ್ನು ನಂದು ಎಂಗೇಜ್ಮೆಂಟ್ ಆಗಿತ್ತು. ಬಟ್ ನಮ್ಮ ತಂಗಿದು ಯಾವ ಥರ ಅಂದ್ರೆ ಲವ್ ಮ್ಯಾರೇಜ್ ಒಂಥರ. ಫಸ್ಟು ಮಾಡ್ಕೊ ಅಂದ್ರೆ ಇಲ್ಲ ಅಂದ್ಲ. ಆಮೇಲೆ ನೆಕ್ಸ್ಟ್ ಅವರಿಬ್ಬರು ಲವ್ ಮಾಡಿದಾಗ ಇಲ್ಲ, ಮನೆಯೊಳಗೆ ಎಲ್ಲರೂ ಇಲ್ಲ ಓಕೆ ಕೊಡೋಣ ಅಂತಂದು ಮಾತಾಡ್ಕೊಂಡಿದ್ರು. ಸೊ ಆ ಟೈಮ್ ಒಳಗೆ ಅವ್ರದ್ದು ಮದುವೆ ಹಿಂದಿನ ದಿನವೇ ಅವರಿಗೆ ಇದನ್ನು ಮಾಡಿಸ್ತು, ಎಂಗೇಜ್ಮೆಂಟ್ ಮಾಡಿಸಿತ್ತು. ಇನ್ನು ಇದು ಮದುವೆ ಶಾಸ್ತ್ರಕ್ಕೆ ಎಲ್ಲ ತೊಗೊಂಡು ಬರತ್ತಾರ, ಅರಿಬಿ ಅದೆಲ್ಲ ತೊಗೊಂಡು ಬರ್ತಾರಲ್ಲ, ಹೆಣ್ಣಿನ ಕಡೆದವರಿಗೆ ಕೊಡೋಕೆ ಅದರದ್ದಿತ್ತು. ಇನ್ನು ಇದು ಒಂದು ಬಂದು ಹಳೆ ಸೀರೆ ಉಟ್ಕೊಳ್ಳೋದು. ಯಾವುದಂತಂದ್ರೆ ಇದು ಸಾರಿ ಇದು ಈ ಸೈಡು ಹೊಸದಟ್ಟಿ ಹಳದಟ್ಟಿ ಅಂತ ಮಾಡ್ತಾರಂತ. ನಮ್ಮ ಸೈಡ್ ಅದು ಇಲ್ಲ, ನನಗೆ ಗೊತ್ತಿಲ್ಲ ಅಷ್ಟು. ಹೊಸದಟ್ಟಿ ಹಳದಟ್ಟಿ ಅಂತಂದು, ನಮ್ದು ಇಲ್ಲ ಹಳದಟ್ಟಿ ಅಂತ. ಹಳದಟ್ಟಿ ಇದಕ್ಕೆ ಹಳೆ ಸೀರೆ ಉಟ್ಕೋಬೇಕು ಅಂತಂದು. ಇನ್ನು ನೆಕ್ಸ್ಟು ಅರಿಶಿನ ಶಾಸ್ತ್ರದ್ದು ಆ್ಯಕ್ಚುಲಿ ನೀವು ಕೇಳ್ಬೋದು, ಹಳದಿ ಶಾಸ್ತ್ರಕ್ಕೆ ಹಾಕೊಳ್ಳೋವೆಲ್ಲ ಯಾಕೆ ಹಾಕ್ಕೊಂಡು ಕುಂತೀರಿ ಅದಕ್ಕಂತಂದು. ಬಟ್ ಆ್ಯಕ್ಚುಲಿ ನಾವು ಹಳದಿ ಶಾಸ್ತ್ರಕ್ಕಂತನೇ ಹಳದಿ ಸೀರೆ ಉಟ್ಕೊಂಡಿದ್ನಿ. ಬಟ್ ಆ ಟೈಮ್ ಒಳಗೆ ಇಲ್ಲ ಈ ಶಾಸ್ತ್ರನೂ ಮಾಡಬೇಕು ಅಂತಂದ್ರು. ಹಂಗಾಗಿ ಅದನ್ನ ಮ್ಯಾಲೆ ಉಟ್ಕೊಂಡು ಅದೇ ಸೀರೆ ಮೇಲೆ ಉಟ್ಕೊಂಡಿವಿ. ಇವರೆಲ್ಲ ನನ್ನ ಫ್ರೆಂಡ್ಸು, ನನ್ನ B.Ed ಫ್ರೆಂಡ್ಸು. ನಿಜ ಹೇಳ್ತೀನಿ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನ್ನ ಮದುವೆ ಐತಿ ಅಂದಾನೆ ನನಗಿಂತ ಮೊದಲು ಬಂದು ಮಂಟಪದೊಳಗೆ ವೇಟ್ ಮಾಡ್ಯಾರ ಪಾಪ. ಈವ್ನಿಂಗ್ 7 ಗಂಟೆಗೆ ಬಂದಾರ. ಬಟ್ ನಾವು ಬಂದಿದ್ದು ನೈಟ್ 2 ಗಂಟೆ. ಸೊ ನನಗೊಂಥರ ಅದೊಂದು ಬೇಜಾರಾಯಿತು. ಉಡಿ ತುಂಬ್ತಾರೆ ಅವ್ರು, ಅದನ್ನೇ ಹೇಳತ್ತಿದ್ರು ನಾವು ಬಂದು ಎಷ್ಟೊತ್ತಾಯಿತು ಅಂತಂದು. ಇನ್ನು ಇವ್ರು ಬಂದು ನಮ್ಮ ಆಂಟಿ. ಇವರು ನಮ್ಮ ಆಂಟಿ ಅಂತ ನಮ್ಮ ಸೈಡ್ ನಮ್ಮ ಆಂಟಿ. ಇವ್ರು ನಮ್ಮ ಕಾಕ. ಇವರು ಎಕ್ಸ್-ಆರ್ಮಿಯವರು. ಈ ಕಡೆ ಇರೋರು ಟೊಪ್ಗೆ ಹಾಕ್ಕೊಂಡವರು ನಮ್ಮ ಕಾಕನೇ. ಇನ್ನು ಹಳದಿ ಶಾಸ್ತ್ರ ಸ್ಟಾರ್ಟ್ ಆಯಿತು. ಸೊ ಸಿಂಪಲ್ಲಾಗಿ ಎಲ್ಲನೂ ಗಡಿಬಿಡಿ ಆಯ್ತು, ಎಲ್ಲನೂ ಗಡಿಬಿಡಿ. ನಮ್ಮದು ಮದ್ವೆ ರೆಡಿ ಆಗಕ್ಕೆ ಮಾತ್ರ 1 ತಾಸು ಕೊಟ್ರ. ಬಟ್ ಎಲ್ಲ ಫಂಕ್ಷನ್ಸು ಭಾಳ ಅಂದ್ರೆ ಭಾಳ ಬೇಗ ಮಾಡಿಬಿಟ್ರು. ಫೋಟೋ ತೊಗೊಳಕ್ಕೂ ಬಿಡಲಿಲ್ಲ ಪಾಪ. ಅಣ್ಣ ಎಷ್ಟೋ ಹೆಂಗೋ ತಗೊಂಡ್ರು. ಅವರೆಲ್ಲ ಫೋಟೋ ತೊಗೋತೀನಿ ಕುಂದರ್ರಿ ಅಂತ ಅನ್ಬೇಕಾದ್ರೆ, ಫೋಟೋ ಬೇಡ ಇರ್ತಾರಲ್ಲ, ಫೋಟೋ ಬೇಡ ಶಾಸ್ತ್ರ ಮುಗಿಸೋಣ ಈ ಥರ ಇತ್ತು. ಮತ್ತು ನಮ್ಮ ಆಂಟಿ ನಮ್ಮ ಕಾಕ, ಎದಕ್ಕೆ ಮುಂದೆ ಬೇಕಾಗಿರೋದು ಫೋಟೋಸು, ಮಾಡ್ತೀವಿ, ಅರ್ಜೆಂಟ್ ಯಾಕೆ ನೀವು ಮಾಡೋದು ಅಂತಂದು ಬೈದಾಡಿದ್ರು. ಆಮೇಲೆ
ಹೌದು ಈ ಹೆಣ್ಣಿನ ಕಡೆಯವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರ, ಹಿಂದೆ ಕೇಳಕ್ಕದಾರ ಅಂದ್ಕೊಂಡು ಅವಾಗ ಸ್ವಲ್ಪ ಸೈಲೆಂಟ್ ಆದ್ರು ಇವರು. ಅಲ್ಲಿವರೆಗೂ ಏನಂತಂದ್ರೆ ಮುಟ್ಟಿಸೇ ಕೊಟ್ಟಿರಲಿಲ್ಲ ಏನೂ, ಹಂಗೆ ಥರ ಮಾಡತ್ತಿದ್ರು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅದು ಹೆಂಗಂದ್ರೆ ಗಂಡಿನ ಮನೆಯದ್ದು ನೇಚರ್ನ ಹಂಗಿರುತ್ತೆ, ನಮ್ಮದು ಅನ್ನೋದು. ಬಿಡ್ರಿ ಅದನ್ನೆಲ್ಲ, ಇನ್ನೂ ನೋಡ್ಕೊಂಡು ಬಂದುಬಿಡ್ರಿ ಫೋಟೋಸ್ನ. ಇದು ಇನ್ನು ನಮ್ಮ ತಂಗಿ, ಇವರು ನನ್ನ ಫ್ರೆಂಡ್ಸು. ನಿಜ ಹೇಳ್ತೀನಿ, ನನಗಿಂತ ಮೊದಲು ಬಂದು ಎಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ ಅಷ್ಟು ಎಂಜಾಯ್ ಮಾಡಿದರು. ಶೀಲಾ, ಐಶಿ, ಅಕ್ಷು, ಈರಮ್ಮ ಮತ್ತು ಸಂಗಿ ಇಷ್ಟು ಜನ ಬಂದಿದ್ದರು. ಫೋಟೋಶೂಟು ಅಷ್ಟರೊಳಗೆ ಹೆಂಗೋ ಮಾಡ್ತು. ನನಗೇನಂತಂದ್ರೆ ಹಳದಿ ಫಂಕ್ಷನ್ಸಿಗೆ ಬೇರೆ ಥರ ಲೆಹೆಂಗಾ ಹಾಕೋಬೇಕು ಅನ್ನೋದಿತ್ತು, ತೊಗೊಂಡು ಬಂದಿದ್ವಿ. ಬಟ್ ಅದು ಹೆಂಗೆ ಆಗ್ಬಿಡ್ತಂದ್ರೆ ನಮ್ಮಮ್ಮ ಹಿಡಿಸ್ಕೋಬೇಕು, ಇದನ್ನು ಹಂಗೆ ಹಾಕೋಬೇಡ ಅಂತಂದರು. ಹಿಡಿಯಕ್ಕೆ ಕೊಟ್ಟು ಬಂದಾರ, ವಾಪಸ್ ಹಂಗೆ ಬಂದುಬಿಟ್ವಿ. ಇನ್ನು ಕಂಕಣ ಕಟ್ಟಾತ್ತಾರ. ಸೊ ಇನ್ನು ಜಾಸ್ತಿ ಮಾತಾಡೋಲ್ಲ, ನೋಡ್ಕೊಂಡು ಬಂದುಬಿಡ್ರಿ. ಸುಮ್ಮನೆ ನಾನು ಮಾತಾಡೋದ ಕಡೆನೇ ಲಕ್ಷ ಹೋಗ್ಬಿಡುತ್ತಾ ಫೋಟೋ ಕಡೆ ಹೋಗೋದಕ್ಕಿಂತ ನಿಮ್ಮದು. ನನಗೆ ಹೆಂಗಂತಂದರೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನಾವು ನೈಟ ಬಂದಿದ್ವಲ್ಲ. ಇನ್ನೊಂದು ಏನು ಅಂತಂದ್ರೆ ನನಗೆ ಮರೆಯೋಕೆ ಆಗದೇ ಇರುವಂಥದ್ದು ಏನಂತಂದ್ರೆ, ನಾನು ಮದುವೆ ಮನೆಗೆ ಬಂದಿದ್ದೆ ಮಾರ್ನಿಂಗ್ 7 ಗಂಟೆಗೆ. ನಾನು ಎದ್ದು ಬ್ರಷ್ ಮಾಡತ್ತಿದ್ದೆ. ಆ ಟೈಮ್ ಒಳಗೆ ನನ್ನ ಗಂಡ ಐತಲ್ಲ, ನೈಟೆಲ್ಲ ನಿದ್ದೆ ಇಲ್ಲ. ಅವ್ರಿಗೆ ಹೆಂಗಂದ್ರೆ ಅಡುಗೆ ಮಾಡ್ಸಾತಿದ್ರು ನಿಂತು. ಅದನ್ನೆಲ್ಲ ನನ್ನ ಫ್ರೆಂಡ್ಸ್ ಹೇಳಿದರು, ಅಣ್ಣ ಪಾಪ ಇಷ್ಟ ನಿಂತು ಅಡುಗೆ ಮಾಡ್ಸಾತ್ತಾರ, ಇಷ್ಟ ಓಡಾಡತ್ತಾರ, ಬೇರೆಯವ್ರು ಯಾರೂ ಇಲ್ಲನು ನಿಮ್ಮ ಮನೆಯೊಳಗೆ ದೊಡ್ಡವರು ಅಂತಂದು. ನನಗೆ ಅವಾಗ ಒಂಥರ ಅನ್ನಿಸ್ತು, ನಾವೇನೋ ಆರಾಮಾಗಿ ಬಂದ್ವಿ, ಎಷ್ಟು ಚಂದ ರೆಡಿ ಆಗಬೇಕು, ಹಂಗಾಗ್ಬೇಕು ಹಿಂಗಾಗಬೇಕಂತ ಬಂದ್ವಿ. ಬಟ್ ನಮ್ಮ ಮನೆಯವರು ತಮ್ಮ ಮದುವೆ ಐತೆ ಅನ್ನೋದು ಮರೆತು ಎಲ್ಲ ಕೆಲಸ ಮಾಡೋದು ಅಂತ ಮಾಡತ್ತಿದ್ರು. ನಂಗೆ ಅವಾಗ ಅನ್ನಿಸ್ತು, ಹೌದು ತಂದೆ ಅನ್ನೋದು ಇರಬೇಕಿತ್ತಲ್ಲ, ಒಬ್ಬರು ಫಾದರ್ ಅನ್ನೋದು. ಅಂದರೆ ಅವ್ರ ತಂದೆ ಅನ್ನೋದಿದ್ರೆ ಮಕ್ಕಳಿಗೆ ಅಷ್ಟು ಕಷ್ಟ ಕಾಣಲ್ಲ ಅನ್ನೋದು ಅವಾಗ ಗೊತ್ತಾಯ್ತು. ಅವ್ರ ತಂದೆ ಇಲ್ಲಲ್ಲ, ಅವ್ರ ತಂದೆ ಸ್ಥಾನದೊಳಗೆ ನಿಂತು ಎಲ್ಲ ಅಂದರೆ ಎಲ್ಲ ಮಾಡ್ಸಾತಿದ್ರು. ಮದ್ವೆ ಇನ್ನೇನು ಅರಿಶಿನ ಶಾಸ್ತ್ರ ಕರೆಯತ್ತಾರ, ಅವಾಗೂ ಬರ್ತೀನಿ ಅಂತಂದು ವೇಟ್ ಮಾಡಿಸಿ ಬಂದರು. ನನಗೆ ನಿಜ ಅಂದರೆ ನಿಜ ಭಾಳ ಬೇಜಾರಾಯ್ತು ಅದು ಒಂದು ನೋಡಿ. ಎಲ್ಲರೂ ಹಂಗೆ ಅನ್ನತ್ತಿದ್ರು. ಬಟ್ ಇನ್ನೊಂದು ಲಕ್ಕಿ ಏನಂದ್ರೆ, ನಮ್ಮ ಮಾವರಿಲ್ಲ ಅನ್ನೋದು ಒಂದು ಬಿಟ್ರೆ, ನನ್ನ ಗಂಡನ ಫ್ರೆಂಡ್ಸು ಅವ್ರ ಜೊತೆ ಹಗಲು ರಾತ್ರಿನೂ ನಿಂತು ಕೆಲಸ ಮಾಡಿ ಮದುವೆ ಎಂಜಾಯ್ ಮಾಡಿ ಬಂದಾರ. ಅದೊಂದು ಖುಷಿ. ಅದಕ್ಕೆ ಹೇಳ್ತಾರೆ, ದೋಸ್ತರು ಯಾವ ಟೈಮಿಗೂ ಕೈ ಬಿಡಲ್ಲ, ಯಾರು ಕೈ ಬಿಟ್ಟರು ದೋಸ್ತರು ಕೈ ಬಿಡಲ್ಲ ಅಂತಂದು. ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಸ್ನೇಹಿತರು ಅದಾರ. ಅವರಿಗೆ ಇರೋದೇ ಒಂದು 5 ಜನ ಇದ್ದಾರೆ, ಭಾಳ ಇಲ್ಲ. ಅವರು ಯಾವ ಟೈಮ್ ಒಳಗೆ ಅವ್ರು ಇವಾಗ ಡ್ಯೂಟಿಗೆ ನೈಟು 8 ಗಂಟೆಗೆ ಹೋಗೋದೈತಿ, ಬಸ್ 9 ಗಂಟೆಗೆ ಐತಿ ಅಂದ್ರೆ ನೈಟ್ 8 ಗಂಟೆಗೆ ಇಲ್ಲಿಂದ ಹೋಗೋನು ಬರ್ರಿ ಅಂದ್ರೆ ಫೋನ್ ಮಾಡಿದ್ರೆ ಬರ್ತಾರೆ. ಮಾರ್ನಿಂಗ್ ಇಲ್ಲ 5 ಗಂಟೆಗೆ ಅಲ್ಲಿ ಕಲಾದಿಗೆ ಒಳಗದೀನಿ, ಇಲ್ಲ ಗದ್ದಿಂಕೆರೆಯಾಗ ಅದೀನಿ ಬರ್ರಿ ಅಂದ್ರೆ ಹೋಗ್ತಾರೆ. ಅಷ್ಟು ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು ಅದಾರ. ಹಂಗಾಗಿ ಅವರು ನಿಂತು ಎಷ್ಟೋ ನಮಗೆ ಹೆಲ್ಪ್ ಮಾಡಿದರು. ನಿಮ್ಮ ಮದುವೆ ಒಳಗೂ ಈಗ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮ ಮದುವೆ ಒಳಗೂ ಇದೇ ಥರ ಸಿಚುವೇಶನ್ಸ್ ಆಗಿದ್ರೆ ಕಮೆಂಟ್ ಮಾಡಿರಿ. ಅದ್ರೊಳಗೆ ಹಿರೇ ಮಗ ಆಗಿ ಮನೆಯೊಳಗೆ ಯಾವತ್ತೂ ಹುಟ್ಟಬಾರ್ದು, ಇಲ್ಲಾಂದ್ರೆ ಇದೇ ಜವಾಬ್ದಾರಿ. ನನ್ನ ಗಂಡನ ಫಸ್ಟು, ಈ ಅಕ್ಕ ತೋರಿಸಿದ್ನಲ್ಲ ಅವ್ರ ಅಕ್ಕನ ಬಿಟ್ಟರೆ ನನ್ನ ಗಂಡನ ಸೆಕೆಂಡು. ಹಂಗಾಗಿ ಓಡಾಡಿ ಮಾಡತ್ತಿದ್ರು. ನಂಗೆ ಅವ್ರ ಮುಖದೊಳಗೆ ಅದು ಖುಷಿ ಅನ್ನೋದೇ ಇರಲಿಲ್ಲ. ಏನಂತಂದ್ರೆ ನಾನು ಕೇಳ್ತಿದ್ದೆ, ಯಾಕ್ರಿ ಹಿಂಗೆ ಯಾಕೆ ಡಲ್ ಆಗಿರಿ ಅಂತ ನಾನು ನಿಜ ಕೇಳೀನಿ. ಅವಾಗ ಅವ್ರು ಅಂದರು, ಇಲ್ಲ ಅಮ್ಮ ನಂಗೆ ಯಾರು ಬಂದರು, ಯಾರು ಬಿಟ್ಟರು, ಏನು ತಂದೀನಿ, ಏನು ಬಿಟ್ಟೀನಿ, ನಂಗೆ ಯಾಕೋ ನೆನಪಾಗವಲ್ದು ನಂಗೆ ಅನ್ನತ್ತಿದ್ರು. ಇರಲಿ ಬಿಡ್ರಿ, ಇನ್ನಾರ ಮದುವೆ ಟೈಮ್ ಐತಿ. ಇಷ್ಟೊತ್ತನೂ ಬಂದಾಳ ಬಿಟ್ಟಾಳ ಅಂತ ನೋಡಲಿಲ್ಲ. ಅಲ್ಲೇ ಬಂದು ಅಲ್ಲೇ ಕುಂತ್ರು ಒಂಚೂರು ಮಾತಾಡ್ಸಕ್ಕೆ ಬರಲಿಲ್ಲ. ಎಟ್ಲೀಸ್ಟ್ ಇವಾಗಾದರೂ ನಕ್ಕೋತಾ ಇರಿ ಸ್ವಲ್ಪ, ಇದು ನಮ್ಮ ಮದುವೆ ದಿನ ಅಂತ ಹೇಳಿದಾಗ ಅದು ನಾವು ಎಷ್ಟೇ ಹೇಳಿದ್ರು ಅವ್ರಿಗೊಂದು ಟೆನ್ಷನ್ ಅಲ್ಲ. ಇನ್ನು ಇವರು ನಮ್ಮ ಅತ್ತೆ, ಈಗ ನನ್ನ ಗಂಡನ ಸಣ್ಣವರು ಇವರು ನಮ್ಮ ಈ ಕಡೆ ಇಲ್ಕಲ್ ಸೀರೆ ಉಟ್ಕೊಂಡಾರಲ್ಲ, ಅವರು ನಮ್ಮ ಅತ್ತಿನೂ, ಅವರು ನಮ್ಮ ಅತ್ತಿದಾರಲ್ಲ ಅವ್ರ ತಂಗಿಯವರು. ಸೊ ಇನ್ನು ಇದು ಬಾಸಿಂಗ ಕಟ್ಟೋದು. ನನಗೆ ಒಂದು ಡ್ರೀಮ್ ಏನಂದ್ರೆ, ಬಾಸಿಂಗ ಇರುತ್ತಲ್ಲ ಅದನ್ನು ಕಟ್ಟಾರಲ್ಲ, ಅದು ಮದ್ವೆ ಸೀರೆ ಉಟ್ಕೋತೀವಲ್ಲ ಅವಾಗ ಅದನ್ನು ಹಾಕ್ಕೊಂಡು ನಿಂದಿರ್ಬೇಕು ಅನ್ನೋದು ಸ್ಟೇಜ್ ಮೇಲೆ. ಅಂದ್ರೆ ಅದ್ರ ಲುಕ್ಕ ಬೇರೆ ಅನ್ಸುತ್ತೆ. ಬಟ್ ಅವ್ರು ಬಿಚ್ಚು ಅಂದ್ಬಿಟ್ರು. ಅವ್ರು ಹೇಳಿದ ಶಾಸ್ತ್ರ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಲ್ಲ. ಸೊ ಹಂಗಾಗಿ ನಂಗೆ ಅದು ಭಾಳ ಅಂದ್ರೆ ಭಾಳ ಇಷ್ಟ ಈ ಫೋಟೋಸು. ನಾನು ಎಲ್ಲ ಫೋಟೋಸ್ದೊಳಗೂ ನಕ್ಕೀನಿ. ಬಟ್ ನಮ್ಮ ಮನೆಯವ್ರು ಹೆಂಗಂದ್ರೆ ಒಂಚೂರು ನಕ್ಕಿಲ್ಲ, ಎಲ್ಲೋ ಒಂದು ನಕ್ಕಾರ. ನನಗದು ಸ್ಪೆಷಲ್ಲು, ತೋರಿಸ್ತೀನಿ ಎಲ್ಲಂತಂದು. ನಂಗೆ ಅದ್ರಾಗ ಇಡೀ ನನ್ನ ಆಲ್ಬಮ್ದೊಳಗೆ ಮೋಸ್ಟ್ ಫೇವ್ರೇಟ್ ಅದು ಇದು. ಇನ್ನು ತಾಳಿ ಕಟ್ಟು ಶಾಸ್ತ್ರ, ಮಾಂಗಲ್ಯ ಧಾರಣೆ ಆಗೇ ಬಿಡ್ತು. ನಂಗೆ ಆ ಟೈಮ್ ಒಳಗೆ ಎಷ್ಟು ಖುಷಿನೂ ಇತ್ತು, ಅಷ್ಟೇ ಬೇಜಾರನೂ ಇತ್ತು. ಹೆಂಗಂದ್ರೆ ಇನ್ನೇನಪ್ಪ ಎಲ್ಲ ನೆನಪಾಗ್ಬಿಡ್ತಾವೆ. ಹುಟ್ಟಿದ್ದು ಪ್ರತಿಯೊಂದು ಹೆಣ್ಣು ತಾಳಿ ಕಟ್ಟಿಸ್ಕೋಬೇಕಾದ್ರೆ
ಹುಟ್ಟಿ ಬೆಳೆದಂಥ ರೀತಿ ಎಲ್ಲನೂ ನೆನಪಾಗ್ಬಿಡುತ್ತೆ ಆ ಟೈಮ್ ಒಳಗೆ. ಬೇಕಿದ್ರೆ ನೀವು ಮದುವೆ ಆದವ್ರು ಇದ್ರೆ ಬೇಕಾದ್ರೆ ನಿಮ್ಗೆ ಅನುಭವ ಆಗಿರುತ್ತೆ. ಹೆಂಗಂತಂದ್ರೆ ಇನ್ನೇನು ಮತ್ತೆ ಮುಂದಲ್ದು ಹೆಂಗಪ್ಪ ಇವ್ರು ಹೆಂಗೆ ಅಡ್ಜಸ್ಟ್ ಆಗೋದು ಅದೆಲ್ಲ ಟೆನ್ಷನ್. ತಾಳಿ ಕಟ್ಟಿದ ಮೇಲೆ, ತಾಳಿ ಕಟ್ಟೋಕ್ಕಿಂತ ಮೊದಲು ಏನು ಅನ್ಸಿರಲ್ಲ, ಕಟ್ಟಿದ ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಒಂದೊಂದೇ. ಇನ್ನೂ ಅಲ್ಲೇ ಇರ್ತೀವಿ, ಕುಂತಿರ್ತೀವಿ, ಏನೇನೋ ಶಾಸ್ತ್ರ ಇರ್ತಾವೆ. ಆವಾಗ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಿಂಗೆ ಮನೆಯವ್ರು ಹೆಂಗೆ ಯಾವಾಗ ಕರ್ಕೊಂಡೋದ್ರೆ ಅಲ್ಲಿ ಹೆಂಗೆ ಅಡ್ಜಸ್ಟ್ ಆಗೋದು ನಾವು, ಮನೆಯವ್ರು ಯಾರಾದರೂ ಏನಾದರೂ ಅಂದ್ರೆ ಎಲ್ಲ ಅಂದರೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ನನ್ನ ಗಂಡ ಅದನ್ನೇ ಹೇಳಿದರು. ನಾನು ಆಲ್ರೆಡಿ ಅಂದ್ರೆ ಮದ್ವೆಕ್ಕಿಂತ ಮೊದಲು ಒಂದು ಎಂಗೇಜ್ಮೆಂಟ್ ಆದಮೇಲೆ ಒಂದು 4-5 ಸತ ಈ ಮನೆಗೆ ಬಂದಿದ್ನಿ. ನಂಗೆ ಅಷ್ಟು ಕ್ಲೋಸ್ ಆಗಿದ್ರಲ್ಲ. ಆದರೂ ಮದುವೆಕ್ಕಿಂತ ಮೊದಲೇ ಬೇರೆ, ಮದುವೆ ಆದಮೇಲೆ ಬೇರೆ ಅಲ್ಲ. ಎಷ್ಟು ಅಂದರೆ ನಂಗೆ ಅಷ್ಟು ಭಯ ಆಗಿತ್ತು. ಬಟ್ ನಮ್ಮ ಹಸ್ಬೆಂಡ್ ಹೇಳಿದರು, ಇಲ್ಲ ಇದು ನಿಮ್ಮ ಮನೆ, ನಾವು ಹೆಂಗಂದ್ರೆ ನಿಮ್ಮ ಅಪ್ಪ ಅಮ್ಮ ಮನ್ಯಾಗ ಹೆಂಗದಿ ಹಂಗೆ ನೋಡ್ಕೋತೀವಿ ನಾವು. ಏನು ನಿನಗೆ ಏನು ಬರುತ್ತೋ ಅದನ್ನಷ್ಟ, ನಿನ್ನ ಇಷ್ಟ ಏನು ನಮ್ಮ ಇಷ್ಟನೂ ಅದ. ನಾನು ಎಲ್ರಿಗೂ ಹೇಳ್ತೀನಿ, ಅರ್ಥ ಮಾಡಿಸ್ತೀನಿ ಅಂದರು. ನಿಜ ಹೇಳ್ತೀನಿ, ಅವ್ರು ಕೊಟ್ಟಂಥ ಮಾತು ಇವಾಗೂ ಉಳಿಸ್ಕೊಂಡಾರ. ನಂಗೆ ಇನ್ನೂವರೆಗೂ ಅವ್ರು ಇಲ್ಲಿ ಇರಲ್ಲ, ಡ್ಯೂಟಿ ಮೇಲೆ ಇರ್ತಾರಂದ್ರೂ ಅಷ್ಟು ಕೇರ್ ಅಂದ್ರೆ ಅಷ್ಟು ಕೇರ್ ಮಾಡ್ತಾರೆ. ಮನೆಯೊಳಗೆ ಯಾರೋ ಒಬ್ಬರು ನನಗೆ, ಯಾರೇ ಒಬ್ಬರು ತಪ್ಪು ಮಾಡ್ದಾಗ ಬೈದರೆ ಓಕೆ, ಬಟ್ ತಪ್ಪು ಮಾಡಲಾರ್ದಾಗ ಬೈದರು ನಾನು ಸೈಲೆಂಟ್ ಆದ್ನಿ ಅಂದ್ರೆ, ಕಾಲ್ ಮಾಡಿದಾಗ ನಾನು ಸೈಲೆಂಟಾಗಿ ಮಾತಾಡಿದ್ನಿ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಸಡನ್ನಾಗಿ ಫೋನ್ ಮಾಡಿ ಯಾಕೆ, ಯಾರು ಏನಂದ್ರೆ, ಅವಳು ಏನು ತಪ್ಪು ಮಾಡಿದ್ಲು ಎಲ್ಲ ಕೇಳ್ತಾರೆ. ನಂಗೆ ಅದ ಒಂದು ಹೆಂಗಂದ್ರೆ ನಂಗೆ ಈಗ ಅನ್ಸುತ್ತಾ ಎಲ್ಲೋ ಒಬ್ಬರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋರು. ನನ್ನ ಹಸ್ಬೆಂಡ್ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರಂದ್ರೆ ನಂಗೆ ಒಂದು ದಿನವೂ ಏನು ಒಂಥರ ನನ್ನ ಹೆಸರು ಅಕ್ಷತಲ್ಲ ಅಥವಾ ಅಕ್ಷಿ ಅಂತ ಕರೆದಿಲ್ಲ, ವಿದ್ಯೆ ಅಂತ ಹಿಂಗೇನು ಅಡ್ಡ ಹೆಸರೇ ಕರೆದಿಲ್ಲ. ನಾನಾಗಲೇ ಕರೀರಿ ಅಂತ ಹೇಳಿ ಕರೆಸ್ಕೊಂಡ್ರು ಅವರು ಸಾಧ್ಯನೇ ಇಲ್ಲ, ಕರೆದೇ ಇಲ್ಲ ನನ್ನ. ಇನ್ನು ಇದು ಮದುವೆದು ನಾವು ಸಿಂಪಲ್ಲಾಗೆ ರೆಡಿಯಾಗಿದ್ವಿ. ಮೇಕಪ್ಪು ಯಾವುದು ಹೇಳಿದ್ದಿಲ್ಲ, ನಾವೇ ರೆಡಿ ಆಗಿದ್ವಿ. ನನಗೆಲ್ಲ ಆಲ್ಮೋಸ್ಟು ಮೇಕಪ್ಪದ್ದು, ಹೇರ್ ಸ್ಟೈಲದ್ದು ಎಲ್ಲ ಗೊತ್ತಿತ್ತಲ್ಲ. ಹಂಗಾಗಿ 1 ತಾಸು ಟೈಮ್ ಕೊಟ್ಟಿದ್ರು ನಮ್ಗೆ ರೆಡಿ ಆಗೋಕೆ. ಸೊ ಹಂಗಾಗಿ ನಮ್ಮ ತಂಗಿಗೆ ಫಸ್ಟ್ ರೆಡಿ ಮಾಡಿ ಆಮೇಲೆ ನಾ ರೆಡಿ ಆದ್ನಿ. ಸಿಂಪಲ್ಲಾಗೆ ರೆಡಿ ಆಗಿದ್ವಿ ನಾವು ಎಲ್ಲ. ನಾನು ಯಾವ ಥರ ರೆಡಿ ಆಗಿದ್ದೆ ಮದುವೆಗಂತಂದು ಒಂದು ಮೇಕಪ್ದು ವಿಡಿಯೋ ತೋರಿಸ್ತೀನಿ. ಏನು ಜಾಸ್ತಿ ಕ್ರೀಮ್ ಹಚ್ಕೊಂಡಿಲ್ಲ. ಇನ್ನೊಂದು ಏನಂದರೆ ಏನು ಫೇಶಿಯಲ್ ಕೂಡ ಮಾಡಿಸಿರಲಿಲ್ಲ ನಾವು. ಅಂದರೆ ನಮ್ಮದು ಮದುವೆ 5 ದಿನ ಇತ್ತು. ಅವಾಗ ನಂಗೆ ರಜೆ ಕೊಟ್ಟರೆ BEdದೊಳಗೆ. ಮತ್ತು ನೆಕ್ಸ್ಟ್ ಮದುವೆ ಆಗಿ 1 ವಾರ ಅಷ್ಟೇ ಮುಂದೆ ಬರಬೇಕು ಕಂಪಲ್ಸರಿ ಅಂತ ಹೇಳಿದರು. ನಾವು ಮದುವೆ ಆಗಿ 5ನೇ ದಿನ ರಜೆ ಕೊಟ್ಟಿದ್ರಲ್ಲ, ಅದುವಾಗ ಶಾಪಿಂಗ್ ಹೋದ್ವಿ ರಬಕವಿಗೆ. ಹಜಾರಿಗೆ ಹೋದಾಗ ಅವತ್ತೊಂದು ದಿನ ಆಯಿತು. ಇನ್ನೊಂದು ದಿನ ನೆಕ್ಸ್ಟು ಫೋಟೋ ಶೂಟಿಂಗ್ ಹೋಯ್ತು. ಇನ್ನು 3 ದಿನ ಇತ್ತು. ಅವಾಗ ತವ್ರ ಮನೆಗೆ ಹೋದ್ವಿ. ಹಂಗಾಗಿ ಏನೂ ಮಾಡೋಕ್ಕಾಗಿರಲಿಲ್ಲ, ಹೋಗೇ ಇಲ್ಲ. ಐಬ್ರೋಸ್ ಅಷ್ಟು ಮಾಡಿಸಿದ್ವಿ. ಇನ್ನು ಇದು ನಮ್ಮದು ಛತ್ರ ಹೆಂಗಿತ್ತಂದ್ರೆ ಒಂಥರ ಡ್ರೀಮು. ಸೊ ಆದಷ್ಟು ಎಷ್ಟು ತೋರಿಸ್ಬೇಕೋ ಅಷ್ಟೇ ತೋರಿಸಿದ್ದೀನಿ ನಾನು. ಜಾಸ್ತಿ ಲೆಂತ್ ಆಗುತ್ತಂತ ಅಂದ್ಕೊಂಡು ಸಿಂಪಲ್ ಅಂದರೆ ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ನಮ್ಮ ಮನೆಯವ್ರು ಮಾತ್ರ ನಗು ಎಲ್ಲೂ ಇಲ್ಲ, ಒಂದು ಕಡೆ ಮಾತ್ರ ನಗು. ನನ್ಗೆ ಎಷ್ಟು ಸರಿ ಕೇಳೀನಿ, ರೀ ಯಾಕೆ ನಗಾವಲ್ರಿ ಅಂತಂದು. ಇಲ್ಲಮ್ಮ ಅವ್ರು ಬಂದಿಲ್ಲೇನೋ, ಇವ್ರು ಬಂದಿಲ್ಲೇನೋ, ಅವ್ರನ್ನ ಕರೀಲಿಲ್ಲೇನೋ, ಅವ್ರು ಬೇಜಾರಾಕ್ಕರೇನೋ, ಇವ್ರು ಬೇಜಾರಾಕ್ಕರೇನೋ, ಬರೀ ಇದಾಯಿತು. ಲಾಸ್ಟ್ 5 ಗಂಟೆ ಆಯಿತು. ಎಟ್ಲೀಸ್ಟ್ ಇವಾಗಾದರೂ ಬರ್ರಿ, ಸಪ್ರೇಟ್ 1-2 ಫೋಟೋ ಹೊಡ್ಸ್ಕೊಳ್ಳೋಣ ಅಂತಂದು. ಇಲ್ಲ ತಡಿಯಮ್ಮ, ಅಲ್ಲಿ ಕರೆ ಆತರ, ಅವ್ರ ಕರೆ ಆತರ ತಡಿ ಅಂತ ಹೋಗ್ಬಿಟ್ರು. ಇನ್ನೊಂದಿಷ್ಟು ಜನ ಬಂದರು. ಆಮೇಲೆ ಇಲ್ಲ ಗ್ರೂಪ್ ಫೋಟೋಶೂಟ್ ಭಾಳ ಆಯ್ತು ಅಂತ. ನಮ್ದು ಹೆಂಗಂದ್ರೆ ಒಂದು 11ಕ್ಕೆ ನಿಂತೀವಿ ನಾವು ಸ್ಟೇಜ್ ಮೇಲೆ, 5:30 ತನಕ ಗ್ರೂಪ್ ಫೋಟೋಸೇ ಆಗ್ಯಾವು. ಅಲ್ಲಿವರೆಗೂ ಇಲ್ಲ ಟೈಮು. ಹಾಗಾಗಿ ತಕ್ಕೊಳ್ಳಿಲ್ಲ. ಇದೊಂದು ಬೇಜಾರು ನಂಗೆ ಮದುವೆ ಒಳಗೆ. ನಾವು ಅಂದ್ಕೊಂಡಂಗೆ ಮದುವೆ ಆಯಿತು, ಬಟ್ ಇಬ್ಬರು ಸಪ್ರೇಟಾಗಿ ಫೋಟೋಸ್ ತಕ್ಕೊಳ್ಳೇ ಇಲ್ಲ ನಾವು ಮದುವೆ ಒಳಗೆ. ಅದೊಂದು ನನಗೆ ಯಾವಾಗಲೂ ಬೇಜಾರಿರುತ್ತೆ. ಬಟ್ ಆಮೇಲೆ ಅಂದರು, ಅದೇ ಸೀರೆ ಉಟ್ಕೊ, ನಾನು ಅದನ್ನೇ ಉಟ್ಕೋತೀನಿ, ಫೋಟೋಶೂಟ್ ಮಾಡ್ಸೋಣ ಬೇಕಿದ್ರೆ ಅಂದರು. ಬಟ್ ಅದು ಆ ಒಂದು ಕಳ ಇರಲಲ್ಲ, ಹಂಗಾಗಿ ನಂಗೆ ಯಾಕೋ ಬೇಡ ಅನ್ನಿಸ್ತು. ಇಷ್ಟ ಸಿಂಪಲ್ಲಾಗಿತ್ತು. ಅಷ್ಟೇನು ಹೇಳ್ಕೊಂಡಂಗೆ ಗ್ರ್ಯಾಂಡು ಇಲ್ಲ, ಅಷ್ಟೇನು ಸಿಂಪಲ್ಲು ಅಂತಲೂ ಇಲ್ಲ. ನಮ್ಮ ಹಸ್ಬೆಂಡಿಗೆ ಎಷ್ಟು ಕೈಲಿ ನೀಗುತ್ತಲ್ಲ ಅಷ್ಟು ಒಂದು ಖರ್ಚು ಮಾಡಿದ್ರು ಅವರು. ಬಟ್ ಯಾರ ಜೊತೆನೂ ₹1 ಇಸ್ಕೊಂಡಿಲ್ಲ. ಅದು ನನ್ಗೆ ಭಾಳ ಹೆಮ್ಮೆ ಆಗುತ್ತೆ. ಒಂದು ಗಂಡಿನ ಕಡೆ, ಒಂದು ಹೆಣ್ಣಿನ ಕಡೆ ಕೇಳಿಲ್ಲ, ಕೊಡ್ರಿ ಕಡಿಮೆ ಬಿದ್ದಾವೆ ಅಂತಂದು. ಒಂದು ಇಲ್ಲ ಅವ್ರ ಮಂದಿ ಮಕ್ಕಳ ಕಡೆನೂ ಕೇಳಿಲ್ಲ. ಮತ್ತು ಒಬ್ಬರು ಯಾರೂ ಬಂದು ನಿಂತು ಮಾಡಿಲ್ಲ ಅಷ್ಟು. ಮದುವೆ 2 ದಿನ ಇದ್ದಾಗ ಅವಾಗ ಬಂದರು. ಸೊ ಇನ್ನು ಯಾರ್ಯಾರು ಎಲ್ಲೆಲ್ಲಿ ಬಂದರು ಅಂತ ತೋರಿಸ್ಬಿಡ್ತೀನಿ ಒಂದು ಸಾರಿ. ಇವರು ನನ್ನ BEd ಫ್ರೆಂಡ್ಸು, ಸೀನಿಯರ್ಸು ಬಂದಿದ್ದರು. ಹಂಗೆ ವೈಟ್ ಶರ್ಟ್ ಹಾಕ್ಕೊಂಡಾರಲ್ಲ ಅವ್ರು ನಮ್ಮ ಸರ್, ಸೈಕಾಲಜಿ ಸರ್ ಬಂದಿದ್ದರು. ನಂಗೆ ಭಾಳ ಖುಷಿ ಆಯಿತು. ಇನ್ನು ಇವಳು ನನ್ನ ಫ್ರೆಂಡ್ ಅಕ್ಷತಾ ಅಂತಂದು, ಇವಳು BEdನವಳು. ಆದಷ್ಟು ಹೇಳ್ತೀನಿ,
ಸೊ ಇನ್ನು ನೆಕ್ಸ್ಟ್ ಬಂದು ಇವರು ನಮ್ಮ ಅತ್ತೆ, ನನ್ನ ಗಂಡನ ಅವ್ವ ಅವರು, ನಮ್ಮ ಅತ್ತೆಯವರು. ನಮ್ಮ ಮಾವರು ಡೆತ್ ಆಗ್ಯಾರ. ಬಟ್ ನಮಗೇನು ಆಸೆ ಇತ್ತು ಅಂದ್ರೆ ನಾವು ಫ್ರಂಟ್ ಹಾಕ್ಸಿದ ಫೋಟೋ ಬಟ್ ನಮ್ಮ ಮಾವನ ಎಡಿಟ್ ಮಾಡು ಅಂತ ಹೇಳಿದ್ವಿ. ಇಲ್ಲೂ ಕೂಡ ಆಲ್ಬಮ್ದೊಳಗೆ ಕೂಡ ಪ್ರತಿಯೊಂದರಲ್ಲೂ ನಮ್ಮ ಮಾವನ ಎಡಿಟ್ ಮಾಡೋಣ ಅಂತ ಹೇಳಿದ್ವಿ. ಬಟ್ ಅಣ್ಣ ಮಾಡೇ ಇಲ್ಲ. ಅದೊಂದು ಸ್ವಲ್ಪ ಆಲ್ಬಮ್ ನೋಡಿದ ತಕ್ಷಣ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದು. ಅದಕ್ಕೆ ಎಂಟ್ರೆನ್ಸ್ ಹಾಕಿದ್ರು ಬಟ್ ಮಿಡಲ್ ಹಾಕ್ಲಿಲ್ಲ ಅಂತ. ಇನ್ನು ಇವಳು ನನ್ನ ಫ್ರೆಂಡು ಪವಿತ್ರ ಮತ್ತು ಈ ಮೌನೇಶ್ ಅಣ್ಣ ಅಂತಂದು ಇವರು ಇಲ್ಕಲ್ದವರು, ನನ್ನ ಡಿಗ್ರಿ ಫ್ರೆಂಡ್ಸು. ಇನ್ನು ಇವರು ಊರನ್ನವರು, ನಂಗೆ ಅಷ್ಟು ಗೊತ್ತಿಲ್ಲ, ಗೊತ್ತಿದ್ದವ್ರನ್ನ ಅಷ್ಟು ಹೇಳತ್ತೀನಿ. ಇನ್ನು ಇದು ನಮ್ಮ ಒಂದು ಫ್ಯಾಮಿಲಿ, ನಮ್ಮ ಆಂಟಿಯವರು, ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅಪ್ಪನ ಅಕ್ಕ, ಮೂರನೇದು ಅಕ್ಕ, ಅವ್ರ ಮಕ್ಕಳು ಇವರು, ಅವ್ರ ಮಕ್ಕಳು ಅವ್ರ ಹಸ್ಬೆಂಡು, ಅವ್ರ ಮಕ್ಕಳು ಅವ್ರ ಹಸ್ಬೆಂಡು. ಇನ್ನು ಇವರು ನನ್ನ ಗಂಡನ ಅಕ್ಕ ಇವರು, ಮತ್ತು ಅವರ ಹಸ್ಬೆಂಡು ಅವ್ರ ಮಗಳು. ಅವರಿಗೆ ಒಬ್ಬರು ಮಗ ಅದಾನ, ಅದು ಮುಂದೆ ತೋರಿಸ್ತೀನಿ, ಇದ್ರೊಳಗೆ ಪ್ರೆಸೆಂಟ್ ಇಲ್ಲ. ಇವರು ಫಸ್ಟ್ನೇ ಅಕ್ಕ, ಸೆಕೆಂಡು ನಮ್ಮ ಮನೆಯವರು, ಥರ್ಡು ಒಬ್ಬರು ಸಿಸ್ಟರ್ ಇದ್ದಾರೆ. ಲಾಗ್ಗಳು ನೋಡಿರ್ತೀರ, ನಮ್ಮ ಆಂಟಿ ಇದ್ದಾರೆ ಅಂತ ಹೇಳಿರ್ತೀನಿ. ಇನ್ನು ಫೋರ್ತ್ ಬಂದು ನಮ್ಮ ಮೈದ್ನ. ಸೊ ಇನ್ನು ಇವರು ಇದೇ ಊರನ್ನೋರು, ಹಲಗ್ಲಿಯವರು, ಫ್ರೆಂಡ್ಸು. ಇದು ನಮ್ಮ ಫ್ಯಾಮಿಲಿ. ಇದು ಆ್ಯಕ್ಚುಲಿ ಏನಂತಂದ್ರೆ ನಮ್ಮ ಮದುವೆಯೊಳಗೆ ಇವರಿಗೆ ನಮ್ಗೆ ಏನೋ ಯಾವುದೋ ಟೈಮ್ ಒಳಗೆ ಒಂದು ಬಂಗಾರ ಕೊಟ್ಟಿದ್ರಂತ, ಅದನ್ನು ಮುಟ್ಟಿಸ್ಬೇಕು ಅಂತಂದು ಹಾಕಿಸಿದ್ರು. ಇನ್ನು ಇವರು ನಮ್ಮ ಆಂಟಿ ಬಂಗಾರದ ಗುಂಡು ತೊಗೊಂಡು ಬಂದಿದ್ರು ಮದುವೆ ಟೈಮ್ ಒಳಗೆ, ಅದನ್ನು ಕೊಡೋ ಟೈಮು. ಇನ್ನು ಇವರು ಈ ಊರನ್ನೋರು ಹಿರಿಯರು ಅನ್ಸುತ್ತೆ. ಸೊ ಇನ್ನು ಬಂದರು ನೋಡ್ರಿ ನಮ್ಮ ಅತ್ತಿಯರಷ್ಟರು. ಇವರು ನಮ್ಮಪ್ಪನ ಅಕ್ಕರಷ್ಟರು 5 ಜನ. ಇವರು ಅಮರಾವತಿ, ಬಸವತಿ, ಮತ್ತು ಗೌರಮ್ಮ, ಮತ್ತು ಹನುಮಮ್ಮ, ಗಂಗಮ್ಮ, ಇವರಷ್ಟರು 5 ಜನ ನಮ್ಮಪ್ಪನ ಅಕ್ಕಗಳು, 5 ಜನನು. ಇನ್ನು ಇವರು ನನ್ನ ಗಂಡನ ಫ್ರೆಂಡ್ಸು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಮುಗುಳ್ಕೋಡ್ದೊಳಗೆ ಎಜುಕೇಷನ್ ಮುಗ್ದೈತಿ, 6th 10th ಮುಗುಳ್ಕೋಡ್ದಾಗ ಮುಗ್ದೈತಿ. ಹಾಗಾಗಿ ಅಲ್ಲಿಂದ ಬಂದಿದ್ರು ಅವ್ರ ಅಣ್ಣರು. ಇದೇ ಒಂದು ಬೆಸ್ಟ್. ಇದ್ರೊಳಗೆ ಒಂದು ಸ್ವಲ್ಪ ನಕ್ಕಾರ, ನಗ್ರಿ ನಗ್ರಿ ನಗ್ರಿ, ಇದಾದರೂ ನಗ್ರಿ ಅಂತ ಅವರೇ ನಗಿಸಿದ್ರು. ನಗ್ಲೆ ಅಂತ ನಗಿಸ್ದಾಗ ಅವಾಗ ನಕ್ಕಾರ. ನಮ್ಮದು ಸ್ಟೇಜ್ ಈ ಥರ ಇತ್ತು, ದೊಡ್ಡದಿತ್ತು, ಪೂರ ಬಂದಿಲ್ಲ. ನಂಗೆ ಅದೊಂದು ಬೇಜಾರು, ಎಲ್ಲೂ ಒಂದು ಪೂರ ಫೋಟೋನೇ ಹಾಕಿಲ್ಲ ನಮ್ಮದು ಮದುವೆ ಸ್ಟೇಜ್ದು. ಇನ್ನು ಈ ಪಾಪು ಬಂದಿತ್ತು, ನನ್ಗೆ ಅದನ್ನ ಹೊತ್ಕೊಂಡಿದ್ದೆ, ಅದು ಕ್ಯಾಂಡಿಡ್ ಫೋಟೋ ನಂಗಿದು. ನಾನು ಹೊತ್ಕೊಂಡಿದ್ದೆ, ಅಣ್ಣ ಕ್ಲಿಕ್ ಮಾಡಿಬಿಟ್ಟಾರೆ. ನಾನು ಪೋಸ್ ಕೊಡಬೇಕು ಅಂತ ಕೊಟ್ಟಿಲ್ಲ. ಆ್ಯಕ್ಚುಲಿ ಅಳತಿತ್ಲ, ಹೊತ್ಕೊಂಡು ಈ ಕಡೆ ನೋಡಬೇಕಾದ್ರೆ ಕ್ಲಿಕ್ ಮಾಡಿತ್ತು. ಇನ್ನು ನಾವು ಮಗ್ಗಿನ ಜಡಿ ತರಿಸಿದ್ವಿ, ಇವರ ತರಿಸ್ಕೊಟ್ಟಿದ್ರು. ಇನ್ನು ಇದು ಬಂದು ಹಲ್ಕುರ್ಕಿ, ಈಗ ನಮ್ಮ ಗಂಡನ ತಂಗಿ ಇದಾರಲ್ಲ, ಹಲ್ಕುರ್ಕಿ ಕೊಟ್ಟೈತಿ. ಅವರು ಊರನ್ನೋರ್ದು ಇವರೆಲ್ಲ ಅವರು ಫ್ಯಾಮಿಲಿ ಮೆಂಬರ್ಸು. ಇನ್ನು ಈ ಅಕ್ಕ ಬಂದು ಸೋನು ಅಕ್ಕ, ನಮ್ಮ BCM ಹಾಸ್ಟೆಲ್ದು ಕುಕ್ಕಿಂಗ್ ಹೆಲ್ಪರು. ಇನ್ನು ಈ ಫ್ಯಾಮಿಲಿ ಬಂದು ನಮ್ಮ ಫ್ಯಾಮಿಲಿ, ನನ್ನ ಒಂದು ಯಾವಾಗಲೂ ನನಗೆ ಖುಷಿ ಬಯಸುವಂಥ ಫ್ಯಾಮಿಲಿ ಇದ್ದು. ಇವರು ಹಲ್ಕುರ್ಕಿಯವರು. ಇಲ್ಲಿ ನಮ್ಮ ಗ್ರೀನ್ ಸ್ಯಾರಿ ಉಟ್ಕೊಂಡಲ್ಲ, ಅವಳು ನಮ್ಮ ಹೆಣ್ಮಗಳು, ಅವ್ರ ಹಸ್ಬೆಂಡು. ಈ ಕಡೆ ನಮ್ಮ ಅತ್ತೆಯವರು, ಸಣ್ಣತ್ತಿ, ಅವ್ರಕ್ಕಿಂತ ಸಣ್ಣತ್ತಿ ಇನ್ನೊಬ್ಬರು, ಬ್ಲೂ ಹಾಕ್ಕೊಂಡ್ರಲ್ಲ ಅವರು 2ನೇ ಅತ್ತಿ, ಪಿಂಕ್ ಹಾಕ್ಕೊಂಡ್ರಲ್ಲ ಅವ್ರು 3ನೇ ಅತ್ತಿ. ಇನ್ನು ಅವ್ರ ಫ್ಯಾಮಿಲಿ ಇದ್ದು ಹಲ್ಕುರ್ಕಿ ಫ್ಯಾಮಿಲಿ. ಎಲ್ಲರೂ ಅಂದರೆ ಎಲ್ಲರೂ ಬಂದಿದ್ದರು. ನಿಜ ಹೇಳ್ತೀನಿ, ಮದುವೆ 2 ದಿನ ಇದ್ದಾಗ ಹೋಗಿ ಹೇಳಿ ಬಂದೈತಿ, ಯಾರಿಗೂ ಅಡ್ವಾನ್ಸ್ ಹೇಳಿಲ್ಲ ಅಂದರೂ ಬಂದಿದ್ದರು. ಇವರು ನಮ್ಮ ತಂಗಿದಾಲ ಹಲ್ಕುರ್ಕಿ ರಾಧಿಕಾ ಅಂತಂದು, ಅವರ ಅತ್ತಿಯವರು ಇವರು. ಇನ್ನು ಇವ್ರು ಬಂದು ನಮ್ಮ ಊರನ್ನೋರು. ಸೊ ನಮ್ಮದು ಒಂದೊಂದೇ ಹಂಗೆ ಸಿಂಪಲ್ ಇದ್ದಾವೆ ಫೋಟೋಸು, ಯಾವುದು ಅಷ್ಟು ಗ್ರ್ಯಾಂಡ್ ಇಲ್ಲ. ನೆಕ್ಸ್ಟು ನನ್ನ ಸಪ್ರೇಟ್ ಫೋಟೋಸು ಅಂತಂದರೆ ಇರೋದೇ ಒಂದು 3 ಇದಾವೆ ಅನ್ಸುತ್ತೆ. ಇನ್ನು ಇವರು ಬಂದು ನಮ್ಮ ಅತ್ತಿ. ಇನ್ನು ಇವರು ಬಂದು ನನ್ನ ಫ್ರೆಂಡು, ನಮ್ಮ ಊರನ್ನೋರು, ಅನಿತಾ ಅಂತಂದು ಬಂದಿದ್ಲು ಅವಳು ಮದುವೆಗೆ. ನನ್ನ ಫ್ರೆಂಡ್ಸಿಗೂ ಹೇಳಿಲ್ಲ ನಾನು. ಒಂದು ನಂಗೆ ಬಂದು 3 ದಿನಕ್ಕೆ ಬಂದಿದ್ನಾ, ಒಂದು ಫ್ರೆಂಡ್ಸಿಗೆ ಹೇಳಿಲ್ಲ, ಒಂದು ಏನೂ ಇಲ್ಲ. ಇವರು ನಮ್ಮ ಊರನ್ನೋರು, ಅಲ್ಲೇ ನಮ್ಮ ತವ್ರ ಮನೆ ಕಡೆ ಅಲ್ದಾರು. ಇನ್ನು ಇವರು ನನ್ನ ಗಂಡನ ಮನೆ ಕಡೆ ಅಲ್ದಾರು. ಸೊ ಇನ್ನು ಇದು ಈಗ ವರದಕ್ಷಿಣೆ ಮಾತಾಡಿರ್ತಾರಲ್ಲ, ಆ ಟೈಮ್ ಒಳಗೆ ಹಿರಿಯರೆಲ್ಲ ಕುಂತು ಹಾಕೋದು. ಒಂದು ತೊಲೆ ಚೈನ ಮತ್ತು ಉಂಗುರ ಹೇಳಿದ್ರಂತ, ಅದನ್ನು ಹಾಕುವಂಥದ್ದು ಇದು. ಇವರು ನಮ್ಮ ಅಜ್ಜಾರು, ನಮ್ಮ ಮಠ ಐತಲ್ಲ ಸದಾಶಿವನ ಮಠ, ಆ ಗುಡಿ ಅಜ್ಜಾರು. ಯಾವಾಗಲೂ ನಮ್ಮ ಒಳ್ಳೇದಕ್ಕೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ತೀನಿ ಇವ್ರನ್ನ. ನಮ್ಮಪ್ಪ ಹೆಂಗಂದ್ರೆ ಒಂದು ಸ್ವಲ್ಪ ಅವರಿಗೆ ಹೆಂಗೆ ಏನು ಅನ್ನೋದು ಸ್ವಲ್ಪ ಯಾವಾಗ ಗಾಬರಿನೇ ಇದ್ಬಿಟ್ರೆ ನಮ್ಮಪ್ಪ, ಏನಾದರೂ ಪ್ರಾಬ್ಲಮ್ ಆದ್ರೆ ಅನ್ನೋ ಒಂದು ಇದಕ್ಕೆ. ಇನ್ನು ಇವರು ನಮ್ಮ ಆಂಟಿ ಪ್ರೆಗ್ನೆಂಟ್ ಇದ್ದರು. ಮತ್ತು ನಾವು ಇದು ಇತ್ತಲ್ಲ, ಮಳೆಪ್ಪಜ್ಜಿಂದ ಬಾಗಲಕೋಟೆ ಒಳಗೆ ಮಳೆ ರಾಜೇಂದ್ರ ಮಠ ಐತಲ್ಲ, ಆ ಅಜ್ಜಾರು ಬಂದಿದ್ರು. ಸೊ ಅವ್ರನ್ನೊಬ್ರನ್ನ ಕರೆಸಿತ್ತು. ಇನ್ನು ಇವಳು ನಮ್ಮ ಸಿಸ್ಟರು. ಈ ಬ್ಲೌಸ್ ನಾನು ಎಲ್ಲಿ ತೊಗೊಂಡೆ, ಯಾವ ಥರ ಮಾಡಿಸಿದೆ ಅಂತಂದು ನೆಕ್ಸ್ಟ್ ಲಾಗ್ಗಳಿಗೆ ಹೇಳ್ತೀನಿ. ಎಲ್ರಿಗೂ ಅದು ಬರುತ್ತೆ ಡೌಟು. ಇನ್ನು ಇವರು ನನ್ನ BEd ಫ್ರೆಂಡ್ಸು.
ನನ್ನ ಬೇಡ್ ಫ್ರೆಂಡ್ಸು. ಇವರು ನನ್ನ ಗಂಡನ ಫ್ರೆಂಡ್ಸ್ ಕೆಳಗಿರೋರು. ಗಿಫ್ಟ್ ಎಷ್ಟು ದೊಡ್ಡ ತಂದಿದ್ರಂದ್ರೆ ನನ್ನಷ್ಟೇ ಹೈಟ್ ಇತ್ತು, ಅಷ್ಟು ದೊಡ್ಡ ತೊಗೊಂಡು ಬಂದಿದ್ರು ಇವಳು ಅಕ್ಷು. ಇದೇ ಗಿಫ್ಟು ನಾವು ನಮ್ಮ ಮನೆಯೊಳಗೆ ಎಂಟ್ರೆನ್ಸಲ್ಲೇ ಹಾಕೀವಿ. ನನ್ನ ಲಾಗ್ ಒಳಗೆ ಅಥವಾ ನನ್ನ ಇದು ಇನ್ಸ್ಟಾಗ್ರಾಮು ರೀಲ್ಸ್ ಮಾಡಿರ್ತೀನಲ್ಲ ಅದ್ರೊಳಗೆ ನೋಡಿರ್ತೀರಿ. ನೋಡಿರಿ ನನ್ನಷ್ಟೇ ಹೈಟ್ ಇತ್ತು, ಇನ್ನೊಂದು ಚೂರು ಮೇಲೆ ಕೆಳಗೆ ಬಿಟ್ಟಿದ್ರೆ ನನ್ನಷ್ಟೇ ಹೈಟು. ಈ ಥರ. ಇನ್ನು ಇವ್ರು ಬಂದು ಇವಳು ಗ್ರೀನ್ ಕಲರ್ ಸ್ಯಾರಿ ನಮ್ಮ ಹೆಣ್ಮಗಳು. ನಮ್ಮ ತಂಗಿದಲ್ಲ ಅವ್ರ ಫ್ರೆಂಡ್ಸು. ಇನ್ನು ಮೇಲಿರೋರು ನನ್ನ ಗಂಡನ ಫ್ರೆಂಡ್ಸು. ಇವರೇ 4 ಜನ ನನ್ನ ಗಂಡನ ಫ್ರೆಂಡ್ಸು, ಯಾವಾಗಲೂ ಅಂದರೆ ಯಾವಾಗಲೂ. ಇನ್ನು ಈ ಫ್ಯಾಮಿಲಿ ಬಂದು ನಮ್ಮ ಫ್ಯಾಮಿಲಿ, ನನ್ನ ತವ್ರ ಮನೆ ಫ್ಯಾಮಿಲಿ. ಎಲ್ಲರೂ ಅಂದರೆ ಎಲ್ಲರೂ ಹೆಣ್ಮಕ್ಳಿದ್ದಾರೆ. ಇನ್ನೂ ಒಂದಿಷ್ಟು ಜನ ಮಿಸ್ ಆದ್ರೆ ಅಷ್ಟರೂ ಇಲ್ಲ, ಆದಷ್ಟು ತೋರಿಸೀನಿ. ಇನ್ನು ಈ ಸೈಡ್ ಬಂದು ನಮ್ಮ ತವ್ರ ಮನೆ ಫ್ಯಾಮಿಲಿ ಗಂಡು ಮಕ್ಳು ಎಲ್ಲರೂ. ಎಲ್ಲ ನಮ್ಮ ಕಾಕಗಳು, ಮಾಮಗಳು, ಅಣ್ಣ, ತಮ್ಮಗಳು ಎಲ್ಲರೂ ಇದ್ದರು. ಇನ್ನು ಇವ್ರು ಬಂದು ನಮ್ಮ ಮಾಮಾರು. ಮತ್ತು ಇದು ಗುಳೇದಗುಡ್ಡ ಫ್ಯಾಮಿಲಿ. ಇದು ಆ್ಯಕ್ಚುಲಿ ನಮ್ಮನ್ನು ಕೊಡಿಸಿದ್ದು ಗುಳೇದಗುಡ್ಡದವ್ರೆ. ಇನ್ನು ಇವ್ರು ಬಂದು ನನ್ನ ಗಂಡನ ಫ್ರೆಂಡ್ಸು. ಆದಷ್ಟು ಹೇಳತ್ತೀನಿ. ಇವರು ನಮ್ಮ ಊರನವರು, ಹಿರಿಯರು, ಗೌಡ್ರು. ಇದು ಬಂದು ನಮ್ಮ ಫ್ಯಾಮಿಲಿ, ನಮ್ಮ ಊರನವರೇ. ಇದು ಲಾಸ್ಟ್ ನಿಂತಿದ್ದು ನಮ್ಮ ಮಾಮ. ಈ ಕಡೆ ನಮ್ಮ ಮಾಮ ಅದಾರ ನೋಡ್ರಿ, ವೈಟ್ ಶರ್ಟ್ ಹಾಕೊಂಡಲ್ಲ, ಹಿಂಗೆ ಚಸ್ಮಾ ಹಾಕೊಂಡು ಅವನು ನಮ್ಮ ಮಾಮ. ಇದು ನಮ್ಮ ಅಣ್ಣ. ಇನ್ನು ಮೇಲೆ ಬಂದರೆ ಇವರು ನಮ್ಮ ಮಾವ, ಮಿಡಲ್ ದೊಡ್ಡ ಹೈಟಾಗ ನಿಂತಾರಲ್ಲ ಅವ್ರು ನಮ್ಮ ಮಾವ. ನಮ್ಮ ಅತ್ತೆಯವ್ರನ್ನ ತೋರಿಸಿದ್ನಲ್ಲ ಆಗಲೇ ಬಳೆ ಶಾಸ್ತ್ರದೊಳಗೆ, ಅವ್ರ ಹಸ್ಬೆಂಡು. ಇನ್ನು ಇವರು ನಮ್ಮ ತಂಗಿ ಫ್ರೆಂಡ್ಸ್. ಇವರು 3 ಜನನೂ ನಮ್ಮ ತಂಗಿ ಫ್ರೆಂಡ್ಸ. ಆ್ಯಕ್ಚುಲಿ ನಮ್ಮ ಹೆಣ್ಮಗಳು ನಮ್ಮ ತಂಗಿ ಫ್ರೆಂಡು ಹೌದು, ಈ ಕಡೆ ನಮ್ಮ ಹೆಣ್ಮಗಳು ಹೌದು. ಫಸ್ಟ್ ಆಕೆಗೆ ಕಾಲೇಜ್ ಒಳಗೆ ಫ್ರೆಂಡ್ ಆಗಿದ್ಲು, ಆಮೇಲೆ ಗೊತ್ತಾಗಿತ್ತು. ನಂದು ಫಿಕ್ಸ್ ಆಗಿತ್ತು, ಆಕೆದು ಫಿಕ್ಸ್ ಆಗಿದ್ದಿಲ್ಲ. ಹಾಗಾಗಿ ಇನ್ನು ಇವಳು ಚೋಟು ನಮ್ಮ ಸಿಸ್ಟರು, ಬೆಂಗಳೂರೊಳಗೆ ವರ್ಕ್ ಈಗ ಕಲಿಯತ್ತಾಳಿನ್ನು. ಸೊ ಇನ್ನು ಬಂದು ಇವರು ನಮ್ಮ ತಮ್ಮರು, ನಮ್ಮ ಅಣ್ಣಾರು. ನಮ್ಮ ಇದು ಇಲ್ಲಿ ಗ್ಯಾಂಗ್ ಐತಲ್ಲ, ಅದು ಹಲಗಲಿ ಗ್ಯಾಂಗು. ಇಲ್ಲಿಯವರೇ ನಮ್ಮ ಓಣ್ಯನರು ಎಲ್ಲರೂ. ಏನಂತಂದ್ರೆ ನಮ್ಮ ಮದುವೆ ದಿನ ಉರುಸಿತ್ತು, ಎಡಳಿ ಉರುಸು ಒಂದಿತ್ತು. ಮತ್ತು ನಮ್ಮ ಮದುವೆ ದಿನವೇ ಇನ್ನೊಂದು ಮದುವೆ ಇತ್ತು. ಹಾಗಾಗಿ ಒಂದಿಷ್ಟು ಜನ ಆ ಸೈಡು, ಒಂದಿಷ್ಟು ಜನ ಈ ಸೈಡು ಹಿಂಗೆ ಹೋಗ್ಬಿಟ್ಟಿದ್ರು. ಇಲ್ಲ ಅಂದರೆ ನಮ್ಮ ಹಸ್ಬೆಂಡ್ ಅದನ್ನ ಅನ್ನತ್ತಿದ್ರು, ಜಾಸ್ತಿ ಜನ ಬರ್ತಿದ್ರಮ್ಮ, ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಹೋದರು, ಊರೊಳಗೆ ಇಟ್ಕೊಂಡಿದ್ರು ಇನ್ನೂ ಬರ್ತಿದ್ರು, ಇನ್ನೂ ನೋಡಂಗಿರ್ತಿತ್ತು, ಮಸ್ತಾಗಿರ್ತಿತ್ತು ಅನ್ನತ್ತಿದ್ರು. ಬಟ್ ಊರೊಳಗೆ ಇಟ್ಕೊಳ್ಳೋದಕ್ಕೆ ಕಾರಣ ಮತ್ತು ಅವ್ರು ಬಂದರು ಇವ್ರು ಬಂದು ಅದು ಆಯ್ತು ಇದು ಆಯ್ತು, ಜಗಳ ಬೇಡ ಅನ್ನೋದು ಕಷ್ಟ, ಮತ್ತೇನಿಲ್ಲ. ಇನ್ನು ಇವರು ನಮ್ಮ ಮಾವ, ನಮ್ಮ ಅತ್ತಿ. ಯಾವಾಗಲೂ ನನ್ನ ಗಂಡಾಗ ಒಂಥರ ವೆಲ್ ವಿಶರ್. ನನ್ನ ಗಂಡ ಚಲೋ ಇರಬೇಕು, ನನ್ನ ಮಗ ಚಲೋ ಇರಬೇಕು, ಎಲ್ಲಾದರೂ ಇರಲಿ ಆರಾಮಾಗಿರಬೇಕು. ತಪ್ಪಾಗಿ ಬಂದ್ರೆ ಈ ಸತ ಚಲೋ ಆಗಿ ಬಂದು ಅಂತಾರೆ, ತೆಳ್ಳಗೆ ಬಂದರೆ ಏನು ಚಿಂತೆ ಐತೆ ನಿನಗೆ, ಹಿಂಗೆ ಯಾಕಾಗಿ ಅಂತ ಕೇಳ್ತಾರೆ. ಅವರು ಒಂಥರ ನನ್ಗೆ ಬ್ಯಾಕ್ ಬೋನ್ ಥರ. ನಂಗೆ ಈ ಹಲಗಲಿ ಒಳಗೆ ನನ್ನ ಗಂಡ ಮನೆಯೊಳಗೆ ಅವರು ನನಗೆ ಸಪೋರ್ಟ್ ಸಿಸ್ಟಮ್ ಅಂತಾರ. ಇನ್ನು ಇವರು ನಮ್ಮ ನೆಗೆನಿ, ನಮ್ಮ ಮೈದ್ನ ಇವನು. ಈ ಕಡೆ ನಮ್ಮ ಅಜ್ಜಿ, ಇವಳು ನಮ್ಮಮ್ಮ. ಇವ್ರ ಮೊಮ್ಮಗ ಇವರು. ಆ್ಯಕ್ಚುಲಿ ಇವ್ರ ಅಮ್ಮ ನನಗೂ ನಾನು ಮೊಮ್ಮಗಳು, ಅವರು ಮೊಮ್ಮಗ. ಇವರೇ ನನ್ನ ಮೊಮ್ಮಗ ಚಲೋದನ ಆಗು ಅಂತಂದು ತಲೆ ತುಂಬಿದ್ದು. ಹಾಗಾಗಿ ಅವರಿಂದನೇ ನಾನು ಓಕೆ ಅಂದಿದ್ದು. ಹೌದು, ನಮ್ಮ ಅಜ್ಜಿ ಆಸೆ ಐತಲ್ಲ ಆಗಬೇಕು ಅಂತಂದು. ಇನ್ನೂ ಮುಖನೇ ನೋಡಿರಲಿಲ್ಲ, ಓಕೆ ಮಾಡಿದ್ದೆ ನಾನು. ಇನ್ನು ಇವಳು ನಮ್ಮ ಸಿಸ್ಟರ್ ರಾಧಿಕಾ. ಈ ಸೈಡ್ ಇರೋದು ನಮ್ಮ ಮೈದ್ನ, ವೈಟ್ ಕಲರು. ಸೊ ಇನ್ನು ಇವ್ರು ಬಂದು ನಮ್ಮ ಗಂಡ ಇದ್ದಾರಲ್ಲ ಅವ್ರ ತಮ್ಮ, ಅವರು ಮೇಲಿದ್ದಾರೆ. ಇನ್ನು ಇವರು ನನ್ನ ಗಂಡನ ಫ್ರೆಂಡ್ಸು. ಊರನವರೇ ಬಂದು ಕೊಟ್ರ. ಸೊ ಇವರು ನಮ್ಮ ಅತ್ತಿ ಮೇಲೆ ಕೂತಾರ, ಕೈ ಹಿಡ್ದಾರು. ಇವ್ರು ನಮ್ಮ ಅಜ್ಜಿ, ನಮ್ಮ ಆಂಟಿಯರು. ಈ ಸೈಡ್ ಇದ್ದಾರೆ ನೋಡ್ರಿ, ತೋರಿಸ್ತೀನಿ, ಇಲ್ಲಿ ಕೂತಾರಲ್ಲ. ಸೊ ಅವರೇ ನಮ್ಮನ್ನ ಇಲ್ಲಿ ಕೊಡಿಸಿದ್ದು. ಇನ್ನು ಇವರು ಹಲಗಲಿಯವರು, ಎಲ್ಲ ಹಲಗಲಿ ಫ್ಯಾಮಿಲಿದು. ನನ್ನ ಗಂಡನ ಫ್ರೆಂಡ್ಸು ಅವರು. ಇನ್ನು ಪಾಪು ಹೊತ್ಕೊಂಡಾರಲ್ಲ, ಅವರು ನಮ್ಮ ಆಂಟಿ, ನನ್ನ ಗಂಡನ ತಂಗಿಯವರು. ಇವರು ಬಂದು ನಮ್ಮ ಅತ್ತಿ, 2ನೇ ಅತ್ತಿ. ಫಸ್ಟ್ನೇ ಅತ್ತಿನ ತೋರಿಸಿದ್ನಲ್ಲ ಅವ್ರ ತಂಗಿಯವರು. ಮತ್ತು ನಮ್ಮ ಮಾವ. ಇವ್ರು ಹೆಂಗಂದ್ರೆ, ಈಗ ಇವ್ರ ಮಾವ ಹೆಂಗಂದ್ರೆ, ನಮ್ಮ ಮಾವ ಇದ್ದಾರಲ್ಲ ನನ್ನ ಗಂಡನಪ್ಪ, ಅವರ 2ನೇ ತಮ್ಮ ಇವರು. ಅವ್ರು ಟೋಟಲ್ 4 ಜನ ನಮ್ಮ ಮಾವರು. ಅವನು ಫೋಟೋಸ್ ತೋರಿಸ್ತೀನಿ. ಇನ್ನು ನಮ್ಮ ಮೈದ್ನ, ಇವನು ನಮ್ಮ ಮೈದ್ನ, ಇಬ್ಬರು ಇಲ್ಲಿದ್ದಾರೆ ನೋಡ್ರಿ. ಹೋಲ್ ಫ್ಯಾಮಿಲಿ ಐತಿ. ನಮ್ಮ 2ನೇ ಅತ್ತಿ, ನಮ್ಮ 2ನೇ ಮಾವ. ಅವರ ಈ ಕಡೆ ಕೃಷ್ಣ, ಆಕಾಶ ಮತ್ತು ಯೋಗಿ. ಸೊ ಇದು ಒಂದು ಫ್ಯಾಮಿಲಿ. ಇವರು ಹಲಗಲಿ ಒಳಗೆ ಇರ್ತಾರೆ, ಎಲ್ಲೂ ಬೇರೆ ಇರಲ್ಲ, ಹಲಗಲಿ ಒಳಗೆ ಇರ್ತಾರೆ. ಬಟ್ ಆ ಕಡೆ ಮ್ಯಾಗ ಇರ್ತಾರೆ, ಫ್ಲ್ಯಾಟ್ನೊಳಗೆ.
ನಮ್ಮ ಅತ್ತೆ, ನಮ್ಮ ಮಾವ, ಇವರು ನಮ್ಮ ಆಂಟಿ, ನಮ್ಮ ಕಾಕ. ಆ್ಯಕ್ಚುಲಿ ನಾವು ಕಾಕ ಅನ್ನಲ್ಲ, ನಮ್ಮ ಅಣ್ಣನ ಅಂತೀವಿ. ನಮ್ಗೆ ಈ ಕಡೆ ನಮ್ಮ ಮಮ್ಮಿ ಕಡೆ ನೋಡಿದ್ರೆ ಅಣ್ಣ ಹಾಕ್ತಾರೆ, ಹಾಗಾಗಿ ಅಣ್ಣನ ಅಂತೀವಿ. ನಮ್ಮನ್ನು ಕರ್ಕೊಂಡು ಹೋಗೋದು ಬರೋದು ಎಲ್ಲನೂ ಇವನ್ನ ಮಾಡೋದು. ಸೊ ನನ್ನ ಮಗಳ ಕೈ ನೋಡಿರಿ ಎಷ್ಟಿಷ್ಟೇ ಕ್ಯೂಟ್ ಅದಾವು. ಇನ್ನು ಇವ್ರು ನಮ್ಮ ಆಂಟಿಯರು, ಎಲ್ಲರೂ ನಮ್ಮ ಆಂಟಿಯರು ಇವರು. ನಮ್ಮ 5 ಜನ ಅತ್ತೆಯವ್ರನ್ನ ತೋರಿಸಿದ್ನಲ್ಲ, 5 ಜನದ ಮಕ್ಕಳು ನಮ್ಮ ಮಮ್ಮಿನೂ ಹೌದು. ಅದ್ರಾಗ ಎಲ್ಲರೂ ಡನ್ ನಾನು ಅಂತಿದ್ರು, ಅಣ್ಣ ಹೇಳತ್ತಿದ್ದು ಹಿಂಗೆ ಮಾಡಿರಿ ಅಂತಂದು ಎಲ್ಲರೂ ನಗಾತಿದ್ರು. ಇನ್ನು ಇವರು ನಮ್ಮ ಅತ್ತೆಯವರಿಬ್ಬರು, ನಮ್ಮ ಅಪ್ಪನ ಅಕ್ಕಾರ, ಆವಾಗಲೇ ತೋರಿಸಿದ್ನಲ್ಲ ಅವರು. ಸೊ ಇದೊಂದು ಸ್ಟೋರಿ ಹೇಳ್ತೀನಿ ಎಳ್ನೀರ್ದು. ಆ ಎಳ್ನೀರು ತೊಗೊಂಡು ಬಂದು ಕೊಟ್ಟಿದ್ರು, ಅದಕ್ಕೆ ಪೈಪ್ ಎಲ್ಲ ಕ್ಲೋಸ್ ಮಾಡಿಕೊಟ್ಟಾರ. ಬಟ್ ಅದು ಕುಡಿಯಾತ್ ಬಿಟ್ಟಾರ ನಮ್ಮ ಹಸ್ಬೆಂಡ್. ಆದರೂ ಬರಾತಿಲ್ಲ. ನಂಗೆ ಗೊತ್ತಾಗೈತಿ ಪೈಪ್ ಕ್ಲೋಸ್ ಮಾಡ್ಯಾರ, ತೆಗೆದು ಬಿಚ್ಚಿ ಕುಡಿಬೇಕಂತ. ಬಟ್ ಅವ್ರು ಹೆಂಗಂದ್ರೆ ಕುಡಿಯಾತ್ ಬಿಟ್ರೆ ಎಲ್ಲರೂ ನಗತ್ತಾರೆ. ನಾನು ಅದನ್ನೇ ತಲೆಗೆ ತೀದು, ಇಲ್ಲ ಇದು ನೀರು ಕ್ಲೋಸ್ ಮಾಡ್ಯಾರ ಅಂತಂದು. ಅದಕ್ಕೆಲ್ಲರೂ ಇವಾಗಲೇ ಬಡಿತಿಲ್ಲ ಗಂಡನ ನಾನು ಹತ್ತಿದ್ರು ಸ್ಟೇಜ್ ಮೇಲೆ. ಇವರು ನೋಡ್ರಿ ನಮ್ಮ ಮಾವರು, ನಮ್ಮ ಸ್ವಂತ ಮಾವ ಈಗ ಇದಾರಲ್ಲ ನನ್ನ ಗಂಡನ ಅಪ್ಪ, ಅವ್ರಷ್ಟ ಮಿಸ್ಸು ಇವ್ರು 3 ಜನ. ಇನ್ನು ಇವ್ರು ಬಂದು ನಮ್ಮ ತಮ್ಮ, ನನ್ನ ಸ್ವಂತ ತಮ್ಮ. ಈ ಕಡೆ ನಮ್ಮ ಆಂಟಿ ಮಗ ಇವನು ನಮ್ಮ ತಮ್ಮ ಮಾರು. ಇವಾಗ ಫಸ್ಟ್ PU ಕಂಪ್ಲೀಟ್ ಆಗ್ತಾ ಬಂತು. ಇನ್ನು ಇವರು ನಮ್ಮ ಅಜ್ಜಿ, ಇವರು ನನ್ನ ಫ್ರೆಂಡ್ಸು. ಅಲ್ಲೆಲ್ಲ ಹಾಕ್ಬಿಟ್ರೆ ಅವರು ಒಂದೇ ಸೈಡ್ ಮಾಡಿಲ್ಲ. ಒಂದು ಫ್ರೆಂಡ್ ಸರ್ಕಲ್ ಒಂಥರ, ಫ್ಯಾಮಿಲಿದು ಒಂಥರ ಮಾಡಿಲ್ಲ. ಇನ್ನು ನಮ್ಮ ಸಿಸ್ಟರ್ ನಾನು ಹೆಂಗಂದರೆ, ನಮ್ಮ ಸಿಸ್ಟರ್ ನಾನು ಸೇಮ್ ಆಗಿದ್ವಿ. ಒಂದು ಮೂಗ್ಬೊಟ್ಟಿಂದ ಹಿಡ್ಕೊಂಡು, ಒಂದು ಸ್ಟಿಕ್ಕರಿಂದ ಹಿಡ್ಕೊಂಡು ಎಲ್ಲನೂ ಸೇಮ್ ಆಗಿದ್ವಿ. ಪ್ರತಿಯೊಂದು ನಾನು ಏನು ಅಂತಂದ್ರೆ, ಜ್ಯುವೆಲರ್ಸ್ ತೊಗೋಬೇಕಾದ್ರೆ, ಹಿಂದೆ ಜಡಿ ತೊಗೋಬೇಕಾದ್ರೆ, ಹೂವು ತೊಗೋಬೇಕಾದ್ರೆ, ಬಳಿ ಬ್ಯಾಂಗಲ್ಸು ಮುಂದೆ ಹಾಕ್ಕೊಳ್ಳೋಕೆ ಆಯಿತು, ಎಲ್ಲನಂದ್ರೆ ಎಲ್ಲನೂ ಸೇಮ್ ತೊಗೊಂಡಿದ್ವಿ. ಎಲ್ಲರೂ ಅದನ್ನೇ ಹತ್ತಿದ್ರು, ಅಕ್ಕ ತಂಗಿ ಆದ್ರೂ ಒಬ್ಬೊಬ್ಬರು ಬೇರೆ ರೆಡಿ ಆಗ್ತಿರ್ತಾರೆ, ಇಬ್ಬರು ಸೇಮ್ ಆಗ್ಯಾರ ಅಂತಂದು. ನನಗೆ ಅದು ಒಂದಿತ್ತು ಮೈಂಡ್ ಒಳಗೆ, ನನ್ನ ಗಂಡ ಜಾಬಿಗೆ ಹೋಗ್ಯಾರ, ಅವಳ ಗಂಡ ಏನೂ ಇಲ್ಲ ಅಂತಂದು. ಇವಾಗಲೇ ಮನಸ್ಸೊಳಗೆ ಯಾರಿಗೂ ಹುಟ್ಟಬಾರ್ದು ಅನ್ನೋ ಒಂದು ರೀಸನಿಗೋಸ್ಕರ ನಾನು ಏನೇ ತೊಗೊಂಡ್ರು ಅವಳಿಗೆ ತೊಗೊಂಡಿದ್ನಿ. ಸೇಮ್ ರೆಡಿ ಆಗಬೇಕು, ಸೇಮ್ ಇರಬೇಕು, ಸೇಮ್ ಮಿಂಚಬೇಕು ಇಬ್ಬರು ಅನ್ನೋದಿತ್ತು ನಂಗೆ. ಹಂಗಾಗಿ ತೊಗೊಂಡಿದ್ನಿ. ಇನ್ನು ಇದು ನನ್ನ ಫ್ಯಾಮಿಲಿ, ನನ್ನ ಒಂದು ಕನಸು, ನನ್ನ ಒಂದು ಪ್ರಪಂಚ. ನಮ್ಮಪ್ಪ, ನಮ್ಮ ತಮ್ಮ, ನಮ್ಮಮ್ಮ. ಅವರು ಹೆಂಗಂದ್ರೆ ಭಾಳ ಇನ್ನೋಸೆಂಟು. ಅವ್ರ ಹೊಟ್ಟೆ ಒಳಗೆ ನಾವು ಹುಟ್ಟೋಕೆ ಎಷ್ಟು ಪುಣ್ಯ ಮಾಡಿದ್ವಿ ಅಂದ್ರೆ ಅಷ್ಟು ಪುಣ್ಯ ಮಾಡಿದ್ವಿ. ಒಂಥರ ದೇವರು. ನಮ್ಮಪ್ಪ ಅದರೊಳಗೆ ಹೆಣ್ಮಕ್ಳಿಗೆ ಎಷ್ಟು ಜೀವದಾನಂದ್ರೆ, ನಾವು ಈ ಕಡೆ ನನ್ನ ನೆಕ್ಸ್ಟ್ ಡೇನೇ ಕರ್ಕೊಂಡು ಬಂದರು. ಎಷ್ಟು ಹತ್ತಿದ್ರಂದ್ರೆ ಅಷ್ಟು ಹತ್ತಿದ್ರಂತ. ಇನ್ನು ಇವ್ರು ನಮ್ಮ ಅತ್ತೆ, ಕೆಳಗೆ ಇರೋರು ನಮ್ಮ ರಾಧಿಕಾ ಅದಾರಲ್ಲ ಅವ್ರ ಹಸ್ಬೆಂಡು ಅವರು. ಇವ್ರು ನಮ್ಮ ಅತ್ತೆಯವರು, ನಮ್ಮ ಅತ್ತಿದಲ್ಲ ಊರು ಮನೆಯೊಳಗೆ. ಆ ಅತ್ತಿ ತಂಗಿ, 2ನೇ ತಂಗಿ. ಫಸ್ಟ್ನೇ ತಂಗಿನ ಇಲ್ಕಲ್ ಸಾರಿ ಹಾಕ್ಕೊಂಡಿದ್ರಲ್ಲ ತೋರಿಸಿದ್ನಲ್ಲ ಅವರು. ನೆಕ್ಸ್ಟ್ ಇವರು 4 ಜನ ಇದ್ದಾರೆ. ಸೊ ಇನ್ನು ಇದು ಒಂದು ನಮ್ಮ ಊರ ನನ್ನ ಫ್ರೆಂಡ್ಸ್ 1 to 5th ಕಲ್ತಿದ್ನಲ್ಲ ಆ ಫ್ರೆಂಡ್ಸ್ ಇವರು. ನಾನು ಅವ್ರಿಗೂ ಹೇಳಿದ್ದಿಲ್ಲ, ಪಾಪ ಬಂದಿದ್ದರು. ನಾನು ಅವ್ರು ಬಂದಮೇಲೆ ಗೊತ್ತು, ನನಗೊಂಥರ ಅನ್ನಿಸ್ತು, ನಾನು ಹೇಳೇ ಇಲ್ಲ ಆದರೂ ಬಂದಾರಲ್ಲ ನಮ್ಮ ಅಪ್ಪ ಅಮ್ಮನ ನೋಡಿಕೊಂಡು, ನಾನು ಹೇಳಿಲ್ಲ ಅಂದರು ಅಂತ ಅನ್ನಿಸ್ತು. ಸೊ ಒಂದೊಂದು ಥರ ಈ ಆಲ್ಬಮ್ ನೋಡಬೇಕಾದ್ರೆ ಎಲ್ಲ ಅಂದರೆ ಎಲ್ಲ ನೆನಪಾಗುತ್ತೆ. ನನ್ನ ಗಂಡ ಯಾವ ಥರ ಟೆನ್ಷನ್ನಲ್ಲಿದ್ದರು, ಮತ್ತು ಯಾರು ಬಂದರು, ಯಾರು ಹೋದರು, ಏನು ಊಟ ಮಾಡಿದ್ರೋ ಇಲ್ಲೋ, ಅವ್ರು ಊಟ ಮಾಡಿ ಹೋದ್ರೋ ಇಲ್ಲೋ, ಅವ್ರಿಗೇನಾದ್ರು ಕೊಟ್ಟರೋ ಇಲ್ಲೋ ಅನ್ನೋ ಟೆನ್ಷನ್ದೊಳಗೆ ಇದ್ದರು. ಅದೆಲ್ಲ ನೋಡಿದಾಗ ಒಂದು ಸ್ವಲ್ಪ ಹಿಂಗೋ ಭಾಳ ಅಂದ್ರೆ ಭಾಳ ನಮ್ಮಪ್ಪ ಅಳುದು ಅದೆಲ್ಲ ನಂಗೆ ಕಣ್ಣು ಮುಂದೆ ಬರುತ್ತೆ ಈ ಆಲ್ಬಮ್ ನೋಡಬೇಕಾದ್ರೆ. ಇವರು ನಮ್ಮ ಆಂಟಿ ಪಾಪ ಹೊತ್ಕೊಂಡವರು, ಪ್ರೆಗ್ನೆಂಟ್ ಇದ್ದರು, ಕಾರವಾರದೊಳಗೆ ಇರ್ತಾರೆ. ನಾವು ಕಾರವಾರಕ್ಕೆ ಹೋಗಿದ್ವಿ. ಬಟ್ ಅದನ್ನು ನೋಡ್ತೀನಿ, ಆಲ್ಮೋಸ್ಟ್ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫೋಟೋಸ್ ಅಷ್ಟೇ ಇದಾವೆ. ಅಲ್ಲಿ ಒಂದು 5 ದಿನ ಇದ್ದಾಗ ಅವರು. ಇನ್ನು ಇವರು ನನ್ನ ಗಂಡನ ಅಕ್ಕ ಅಂತ ಹೇಳಿದ್ನಲ್ಲ ಅವರು. ಈ ಕಡೆ ಲಾಸ್ಟಲ್ಲಿ ಜೀನ್ಸ್ ಹಾಕೊಂಡು ನಿಂತವಳು ನಮ್ಮ ತಂಗಿ ಗೀತಾ ಅಂತಂದು. ಇನ್ನು ಇವ್ರು ಕೆಳಗಿರೋರು ನಮ್ಮ ಇಲ್ಲಿ ಆಂಟಿ ಸಿಂಚು ಅವರದಲ್ಲ ಅವ್ರ ಮಮ್ಮಿಯವರು. ಇನ್ನು ಇವರು ನಮ್ಮ ಗಂಡನ ತಂಗಿ. ಇವ್ರು ಬಂದು ನಮ್ಮ ಆಂಟಿಯರು, ಇಲ್ಲಿ ಹೊಲ್ದಾಗಿರ್ತಾರೆ ಅಂದೆಲ್ಲ ನಮ್ಮ ಶಾಸ್ತ್ರ ಮಾಡಿದವ್ರು ಇವರು. ನಮ್ಮ ಕಾಕ, ನಮ್ಮ ತಂಗಿ, ನಮ್ಮ ಆಂಟಿ. ಇನ್ನು ಇವನು ನಮ್ಮ ತಮ್ಮ, ನನ್ನ ಒಬ್ಬನ ತಮ್ಮ, ನಾನು, ನಮ್ಮ ತಂಗಿ, ನಮ್ಮ ತಮ್ಮ, 3 ಜನ ನಾವು. ಇದು ಕಳ್ಸಿದ್ದು ಕೊಡ ಹೊತ್ಕೊಂಬರ್ತಾರಲ್ಲ ಎಲ್ಲ ಅದು. ಇನ್ನೂ ಎಷ್ಟೋ ಫೋಟೋಸ್ನ ಮಿಸ್ ಮಾಡತ್ತೀನಿ. ಇದು ಒಂದು ಕ್ಯಾಂಡಿಡ್ ಫೋಟೋಸ್ ನಂದು. ಹೆಂಗಂತಂದರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ. ನಾನೆಲ್ಲ ಭಾಳ ಸ್ಮೈಲ್ ಮಾಡೀನಿ. ಬಟ್ ನಮ್ಮ ಹಸ್ಬೆಂಡೇ ಏನೂ ನಕ್ಕಿಲ್ಲ ನೋಡ್ರಿ, ಎಷ್ಟು ಸೀರಿಯಸ್ ಅದಾರ ನೋಡ್ರಿ. ಇನ್ನೇನು ಯಾವ್ದಾದ್ರು ಇದ್ದು ಹೋಗ್ತಾರೆ ಏನೋ ಯೋಚನೆ ಮಾಡತ್ತಾರ. ಇನ್ನು ಬಂದು ನಮ್ಮ ಲಾಸ್ಟ್ ಊಟದ್ದು ನಾವು ಮಧುರ ಮಿಲನ ಸ್ವೀಟ್ ಮಾಡಿಸಿದ್ವಿ. 2 ಥರದ ಪಲ್ಯ ಮತ್ತು ಜೀರಾ ರೈಸ್ ಮಾಡಿಸಿದ್ವಿ, ಸಾಂಬಾರು ಇದು ಮಾಡಿಸಿದ್ವಿ. ಅವ್ರ ಅಣ್ಣ ಒಂದು ಸ್ವಲ್ಪ ಫೋಟೋಶೂಟ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನು ಮೆಡಲ್ ಹಾಕ್ಬಿಟ್ಟಾರ. ಸೊ ಹೋಪ್ ಇಷ್ಟು ನಮ್ಮ ಮದುವೆ ಆಲ್ಬಮ್ ಆಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ಮಿಸ್ ಮಾಡೀನಿ. ನಿಮ್ಗೆ ಈ ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ನೋಡ್ಕೊಂಡು ಬಂದ್ರಿ ಅನ್ಸುತ್ತಲ್ಲ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಬಾಯ್ ಬಾಯ್.